ಸ್ನೇಹಿತರೆ, 10-12 ವರ್ಷಗಳ ಹಿಂದೆ ಕೋಟ್ಗಾನಹಳ್ಳಿ ರಾಮಯ್ಯ ಅವರು ಬರೆದ ಈ ನಾಟಕ ನಮ್ಮ ನಟನಾ ರಂಗಶಾಲೆಯ ಪುಟಾಣಿ ಮಕ್ಕಳ ವಿಭಾಗದಲ್ಲಿ ಪ್ರದರ್ಶನಗೊಂಡಿತ್ತು. ಇಡೀ ರಾಜ್ಯಾದ್ಯಂತ ಸಣ್ಣ ಸಣ್ಣ ಹಳ್ಳಿಯ ಮೂಲೆಯ ಎಲ್ಲ ಕಡೆ ಪ್ರದರ್ಶನ ಆಗ್ತಾ ಅಪಾರ ಯಶಸ್ವಿಗೊಂಡಿತ್ತು. ಬೇರೆ ಬೇರೆ ರಾಜ್ಯದಲ್ಲಿ ಮತ್ತು ದೇಶದ ತುತ್ತ ತುದಿಯಲ್ಲಿ ಕೂಡ ಅಂತಾರಾಷ್ಟ್ರೀಯ ನಾಟಕೋತ್ಸವಗಳಲ್ಲಿ ಪ್ರದರ್ಶನಗೊಂಡು ಅಪಾರ ಯಶಸ್ವಿಯಾದಂಥ ಈ ನಾಟಕ ಎಷ್ಟೋ ವರ್ಷಗಳ ನಂತರ ಮತ್ತೆ ಈ ರಂಗದ ಮೇಲೆ ಬರೋಕ್ಕೆ ಕಾರಣ ಈ ತಂಡದ ವಿದ್ಯಾರ್ಥಿಗಳೇ. ತುಂಬ ವರ್ಷಗಳ ನಂತರ ಬಂದು ಮತ್ತೆ ಈ ನಾಟಕ ನಾವು ಮಾಡ್ತೇವೆ ಅಂತ ಆಸೆಪಟ್ಟರು. ಇದೊಂದು ಅವಕಾಶ ಮಾಡಲಿ ಅಂತ ನಮಗಂತ ಅನ್ನಿಸ್ತು. ಇಡೀ ನಾಟಕದ ಎಲ್ಲ ಜವಾಬ್ದಾರಿಗಳನ್ನ ಅವರೇ ತೆಗೆದುಕೊಂಡು ಇಲ್ಲಿ ಇವತ್ತು ಪ್ರದರ್ಶನ ಕೊಟ್ಟಿದ್ದಾರೆ. ಈ ನಾಟಕವನ್ನು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ತಲುಪಿಸಬೇಕು ಅನ್ನೋದು ಕೂಡ ನಟನದ ಇರಾದೆಯಾಗಿತ್ತು. ಆ ಕಾರಣಕ್ಕಾಗಿ ಈ ನಾಟಕವನ್ನು ಇಲ್ಲಿ ಪ್ರದರ್ಶನ ಮಾಡಿ ನಿಮ್ಮ ಮುಂದೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಅಷ್ಟೂ ಜನ ಪ್ರಾಯೋಜಕರಿಗೂ ಮತ್ತು ಎಲ್ಲ ವಿದ್ಯಾರ್ಥಿನಿಯರಿಗೂ ನಟನ ಭಾಳ ಪ್ರೀತಿಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತದೆ. ರಂಗಕ್ರಿಯೆ ನಮ್ಮಲ್ಲಿ ಸದಾ ಜಾಗೃತವಾಗಿರಬೇಕು ಅಂದರೆ ನಿಮ್ಮ ಪ್ರೋತ್ಸಾಹದ ಬೆನ್ನೆಲುಬು ನಮ್ಮೊಟ್ಟಿಗೆ ಸದಾ ಇರಬೇಕು ಅಂತ ಕೇಳ್ಕೊತೇನೆ. ದಯವಿಟ್ಟು ನಮ್ಮೊಟ್ಟಿಗೆ ಬನ್ನಿ, ನಟನವನ್ನು ಪ್ರೀತಿಸಿ. ನಮಸ್ಕಾರ.
ನಮ್ಮೊಬ್ಬರನೆಗೂ ಗೊತ್ತಿಲ್ಲ ಕಣಕ. ಅದೇನೋ 500 ಮಂತ್ರ ಆಗ್ತಿರಲ್ಲ, ಹಂಗೆ ಪುಂಗು ಪುಷ್ಕೋ ಹಂಗ ಅದೇ ಕಣಕ. ರಾಹುಕೇತು ಇದ್ದಂಗೆ. ಅದೇ ರಾವು ನರಸಿಂಹರಾವು. ಆ ರಾವು ನಮ್ ದೇಶದ ಮಾಜಿ ಪ್ರೈಮ್ ಮಿನಿಸ್ಟ್ರು. ಹಂಗೆ ನೀನುವೇ ನಮ್ಮ ಹಳ್ಳಿಗೆ ಅಂದೆ. ಸರ್ಗು ಗುಡ್ಸಿ ಚಳಪಾಯ ಹಾಕ್ದೋಳು. ಎಲ್ಲಾರ್ ಬಾಳೆಕಾಳು ಅವ್ಳ ಬಾಳೆಕಾಯಿ ಗಂಟಲ್ಲಿ ಗುಟ್ಟಾಗಿ ಮಾಡ್ಕೊಂಡವಳೆ ಘಾಟಿ ಮುತ್ಕಿ. ಬಿಟ್ರೆ ಬಟ ಬೈಲು ಮಠ ಮಾಯ. ಅಜ್ಜಿ ನಿಂತವ ನಮ್ ಬಾಲ ನಡ್ಸಕ್ಕಾಗದೆ, ಆಡ್ಸಿದ್ರು ಅಂಟ್ ಕೆಳಗ್ ಮುದ್ರಕೊಂಡು ಕುಯ್ 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 ಅನ್ಬೇಕಾಯ್ತದೆ ಅಷ್ಟೇ. What is your problem, I say? ಏನಜ್ಜಿ ನಿಮ್ ದುಃಖ? ಏನು ಅಂದ್ರೆ ಏನು ಅಂತ ಹೇಳಿ ನನ್ ತಂದಗಳ ನಿಮ್ಗೆಲ್ಲ ಗೊತ್ತಿರುವಂತೆ ಆ ಶಿವ ಅನ್ನೋ ತಪ್ಪನ ಮಗ ಬಂದು ಈ ತಿಪ್ಪ ಅನ್ನೋ ಬೆಪ್ಪುದೇವಿನ ನಾನು ಉಳಿಗ್ ಹಾಕಿ ಗೋ ಸೇರಿಸ್ಕೊಂಡು ಗಡಿಪಾರಾಗೋದ. ಸೊಪ್ಪು ಸೆದೆ ಗೆಡ್ಡೆ ತಿನ್ಸು ಕೊಟ್ಟು ಕಣ್ಣು ಮುಚ್ಕೊಂಡ್ ಮತ್ ಪಾಲಾಗ್ದಂಗ್ ಸಾಧ್ಯ. ಅದೆಂತದೋ ಒಂದು ವಾರದಿಂದ ಐತಿತ್ಲಾಗೆ ರೋಗ ಇಟ್ಕೊಂಡ್ಬಿಟ್ಟಿದೆಕಲ್ಲ. ಒತ್ತಾರೆ ಕೋಳಿ ಕುಕ್ಕಂದಿದ್ದಾನೆ. ಈ ಅಲೀ ಮರದ ಬುಡದ ಮುಂದೆ ಬಂದು ಕುಕ್ರು ಪಡಿದ್ರೆ ಅದೆಂತದೋ FM ರೇಡಿಯೋನಾಗ ಬಡ್ಕೊತದಲ್ಲ, ಹಂಗೆ ಮಡ ಮಂತ್ರ ಬಡ್ಕೊತದೆ. ಅದೇನು ಇಂಗ್ಲಿಷೋ ಕಂಗ್ಲಿಷೋ ಒಂದು ತಿಳಿಯಕ್ಕಿಲ್ಲ. ಅಜಯ್ ನೀ ಏನ್ ಯೋಚನೆ ಮಾಡ್ಬೇಡ, ನಾವಿದೀವಿ. ತಿಪ್ಪಣ ಲೇ ತಿಪ್ಪ, ಅದೆಲ್ಲ ನಿಂಗ್ ಬಂದಿರೋದು ದೊಡ್ಡರಾಗ. ಅಜ್ಜಿ ಪಿಂಡ ನಾಯ್ತಿನ. ಓ ಅಜ್ಜಿ ಬದುಕಿದೆಯಾ? ನಿನ್ ತಾತನ್ ಪಿಂಡ ನಾಯ್ತಿನ. ಅದೇನಂತ ವಸಿ ಬುಡ್ಸೆಲ್ಲ ಒಡ್ಡೆತ್ತದೆ. ಬುದ್ಧಿ ಅದೇ, ದುಡ್ಡಿಲ್ಲ. ದುಡ್ಡಿಲ್ಲ, ಬುದ್ಧಿ ಅದೇ. ಅಜ್ಜಿ ಅಜ್ಜಿ ಅಜ್ಜಿ, ನಿನ್ ಮೊಮ್ಮಗ ಆಯ್ತಾನೆ ಅಂತವ ಬುದ್ಧಿ ಅದಂತೆ. ದುಡ್ಡೇ ಇಲ್ವಂತೆ. ದುಡ್ಡು ಇಲ್ವಂತೆ, ಬುದ್ಧಿ ಅದಂತೆ. ಹೌದೇನ್ರು? ಹಂಗಾರೆ ಕೊಟ್ರಪ್ಪ ಕಾಸ? ಓಯ್, ತೆಗಿರೋ ತಲ ಒಂದು ಕಂಬಳಿನ. ಚಟ್ನಿ
ಬರುತ್ತೆ ಅಜ್ಜಿ. ನೀರು ಗೊಬ್ಬರ ಇಲ್ಲದೆ ಬೆಳೆಯೋದಂದ್ರೆ ಇದೊಂದೇಯ. ಅಜ್ಜಿ, ಬುದ್ಧಿ ಇರೋರ್ಗೆ ಇದು ಕಾಲ ಅಲ್ಲ. ತಲೆ ಲದ್ದಿದ್ರು ಜೇಬ್ನಲ್ಲಿ ದುಡ್ಡಿದ್ರೆ ಬೊಂಬಾಟ ಬದುಕ್ಬೋದು, ಗೊತ್ತಾ? ಮುಚ್ಚಮ್ಮಿ ಕಣ್ಣೀವ್ನಿ. ಆ ಪಿಂಗೋಸಿಸ್ ವೆಂಕಟೇಶ್ ಮೂರ್ತಿ ತಾವ ಯಾವ್ದ್ರೆಲ್ಲ ಇತ್ತು. ಯಾವನು ಗೊತ್ತಜ್ಜಿ, ಎಲ್ಲಾರ ತವ ಏನಿರ್ಬೇಕೋ ಅದೇ ಇತ್ತಪ್ಪ. ಅವ್ರ ತವ ಮೊದ್ಲಿದ್ದು ಬುದ್ಧಿ, ದುಡ್ಡು ಯಾಕೆ ಬಂತು? ಅದೇ ಆ ಇನ್ಫೋಸಿಸ್ ನಮ್ಮ ಐದು ತವನು ಇರೋಂತದೆ. ಒಸಿ ನೋಡ್ರಲ್ಲ, ನಿಮ್ ತಮ್ಮಯ್ಯ ಅಂತೀನಿ. ಒಸಿ ನೋಡ್ರಲ್ಲ, ಪಾಪ ಅಜ್ಜಿ ಕೇಳ್ಕೊತಾಳೆ. ಅಯ್ಯೋ, ಇದೇನು ಬಿಡ್ತಾ ಇದೀರಿ? ಸುಮ್ನಿರಿ ಅಜ್ಜಿ, ಪಿಂಗೋಸಿಸ್ ಚೆಕ್ ಮಾಡ್ತೀನಿ. ಪಿಂಗೋಸಿಸ್ ಹಿಂಗೋಶಿಶ್ ಏಯ್ತಿಪ್ಪ ಬೈತಿಗಿಲ್ಲ, ನಾಲ್ಗೆ ಆಚೆ ಹಾಕ್ಲ. ಥೂ, ಕಪ್ಪು ಒಳಗಕ್ಕ. 32 ಅನ್ನದೆ ಬರ್ಕೋ. 32. ಕೈ ಕೊಡ್ಲಾ? 10 ಬೆಳ್ಳವೆ ಬರ್ಕಲ್ಲ. 10. 5 ಬೆಳ್ಳಲ್ಲಿ ಇವ್ರು ಕಜ್ಜಿಯಾಗಿವೆ ಬರ್ಕಲ್ಲ. ಅದೇ ಅವನೇನು ಧನಿನ್ ಜಾತ್ರೆಗೆ ಮಾರಕ್ ತಂದಿರೋ ಓರಿ ಅನ್ಕೊಂಡ್ಬಿಟ್ಟಿದ್ದೀರೇನ್ರು? ನೀನೇ ಹೇಳಿದ್ಯಲ್ಲ ಅಜ್ಜಿ, ಪಿಂಗೋಸಿಸ್ ಚೆಕ್ ಮಾಡ್ಬೇಕಂತ. ಅಯ್ಯೋ, ನಾನ್ ಹೇಳಿದ್ದು ಬುದ್ಧಿ. ಅದು ಎಲ್ಲಿರ್ತದೋ ಏನೋ, ನಮ್ಗೇನ್ರಲ್ಲ ಗೊತ್ತು. ಇಲ್ಲೋ ಇಲ್ಲ ಇಲ್ಲೋ. ಹಾ, ಸರಿಯಪ್ಪ, ಇದನ್ನ ವೇಸ್ಟ್ ಮಾಡ್ದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಇದನ್ನ ಸಾಹಸ ಬಂಡವಾಳ ಮಾಡ್ಕೊತೀನಿ. ಅಂದ್ರೆ ಪ್ರಪಂಚದಲ್ಲಿರೋ ದೊಡ್ಡ ದೊಡ್ಡ ಸಾಹುಕಾರರು, ದೊಡ್ಡ ದೊಡ್ಡ MNCಗಳು ಮೆಣಸಿನ ಪುಡಿ ಮಾಡ್ತಾರೆ ಕಾಲದಲ್ಲಿ. ನಮ್ಮಂತವ್ರಿಗೆ ಬಂಡವಾಳ ಬೇಕು. ಎಲ್ಲಿಂದ ಬಂದತ್ತು? ಅದಕ್ಕೆ ಇದೇ ನನ್ ಬಂಡವಾಳ. ಎಸ್, ನೋಡ್ತಾ ಇರಿ. ಗೊಣ್ಣೆ ವಾಚು. ಲೋ ತಿಪ್ಪ, ಈ ಗೊಣ್ಣೆ ವಾಚ್ನ ಕಟ್ಕೊಂಡು ಇಂಡಿಯಾ ದೇಶದ ಮಾನನ ಪಬ್ಲಿಕ್ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾಕ್ಲಾ ಕೇಳಿದ್ಯಾ? ನೋಡ್ತಾ ಇರಿ, ಮ್ಯಾಜಿಕ್ ತೋರಿಸ್ತೀನಿ. ಮ್ಯಾಜಿಕಾ? ಥೋ, ಗೊಣ್ಣೆನ ಮ್ಯಾಜಿಕ್ಕ. ಆಫ್ ಕೋರ್ಸ್. ನೊಣ ಮುಟ್ಕೋತಾವೆ. ಹೂಗೆ ತುಂಬಿ ಮುಚ್ಕೊಂಡಂಗ್ ಮುಚ್ಕೊತಾವೆ. ಗಲೀಜು ಶೀತಲೆ. ಅಣ್ಣಂದ್ರ, ಈ ಎಲ್ಲ ನೊಣನು ಓಸಿ ಹೊಡೆದಾಕಿರಾ? ಆ, ನಮಗೇನ್ ಮಾಡಕ್ ಬೇರೆ ಕ್ಯಾಮ್ ಇಲ್ಲ ಅನ್ಕೊಂಡ್ಯಲ್ಲ? ಅದಕ್ಕೆ ಯಾಕಂದ್ರೆ ಹೇಳ್ತಿರೋದು, ನೊಣ ಹೊಡೆಯೋದಕ್ಕಿಂತ ಯಾವ ಕ್ಯಾಮ್ ಐತತ್ತು ಹೊಡಿರೋಣ. ಮ್ಯಾಜಿಕ್ ತೋರಿಸ್ತೀನಿ. ದೊಡ್ಡ ಮ್ಯಾಜಿಕ್ ಅಂತ ಹೊಡಿರಲೇ. ಈ ಎಲ್ಲ ನೊಣನು ಓಸಿ ಗುಡ್ಸಿ ಇಲ್ಲಿ ಗುಡ್ಡ ಹಾಕ್ಬಿಡಿ. ಇವ್ನ್ ಸವಾಸನೆ ಅಲ್ಲ ಕಣ್ರ. ಆತ್ರ ಬರಲ್ಲ. ಎಷ್ಟೊಂದ್ ಬಿಜಿ ಇದ್ದೆ, ಕೆರ್ಕಳಕ್ಕೆ ಟೈಮ್ ಇರ್ಲಿಲ್ಲ. ಇನ್ ಬೇರೆ ನೀವೆಲ್ಲ ಮರೆ ಬರೋಣ. ಅಣ್ಣ, ನಾವ್ ಬೆಳಗ್ಗೆನ ಮುಗ್ಸಾಯ್ತು. ಮಾರದ್ ಮರೆಗೋಣ. ಮರಾಠ್ ಮನೆಗ? ಮನಿ. ತಿಪ್ಪ, ತಪ್ಪಾಯ್ತು ಕಣ್ಲಾ. ಹೂ ಕಣ್ಲಾ ತಿಪ್ಪ, ತಪ್ಪಾಯ್ತು. ನಿನ್ನ ಏನೋ ಅನ್ಕೋಬಿಟ್ಟಿದ್ವಿ, ಆದ್ರೆ ನೀನು ಏನೋ ಆಗಿದ್ಯಾ. ಎಲ್ಲಿಗೂ ಹೋಗ್ಬಿಟ್ಟಿದ್ಯಾ? ಮೂಗ್ನಾಗೆ ಗೊಣ್ಣೆ ತಗೊಂಡ್ ವಾಚ್ ಮಾಡ್ಕೊಂಡೆ. ಆ ಗೊಣ್ಣೆ ವಾಚ್ನ ಗಾಳ ಮಾಡಿ ನೊಣ ಹಿಡ್ದೆ. ಆ ನೋಡಂಚಲ್ಲಿ ಹಕ್ಕಿ ಇಣ್ಬರಂಗ್ ಮಾಡ್ದೆ. ಹಿಂಗೆ ಒಂದೊಂದಕ್ಕೂ ಒಂದೊಂದು ಸಂಬಂಧ ಐತೆ ಅನ್ನೋ ಸತ್ಯನ ನೀ ನಮಗ್ ತಿಳಿಸ್ಕೊಟ್ಟಿದ್ಯಾ ಕಣ್ಲಾ. ಈಗ ಹೇಳು, ನಮ್ಮಿಂದ ನಿಂಗೆ ಏನಾಗ್ಬೇಕು? ಅಕ್ಕಂದ್ರ, ಇವಾಗ ಬಂದಿತ್ತಲ್ಲ ಹಕ್ಕಿ ಬಳಗ, ಅವು ನನಗೊಂದು ಗುಟ್ಟು ಹೇಳೋದು. ಆ ಪ್ರಕಾರ ಈಗಿಂದೀಗ ನಾನು ಅರಬ್ಬಿ ಸಮುದ್ರ ತೀರಕ್ಕೆ ಹೋಗ್ಬೇಕು. ಅರಬ್ಬಿ ಸಮುದ್ರನ? ಅದೆಲ್ಲದೆ ಕ್ವಾಣಲದೆ ಅರಬ್ಬಿ ಸಮುದ್ರ ಅಂದ್ರೆ ನಿಮ್ಮನೆ ಇತ್ಲಲ್ಲಿರೋ ಲಿಂಗಮುದಿ ಕೆರೆ ಅನ್ಕೋಬಿಟ್ಟಿದ್ದೀರಾ? ಅದಕ್ಕೆ 3 ರಾತ್ರಿ 3 ಹಗ್ಲು ಕುದುರೆ ಮೇಲೆ ಹೋಗ್ಬೇಕಾಯ್ತದೆ, ಗೊತ್ತಾ?
ಒಪ್ಕೊಂಡಿದ್ದೀರಿ. ಹೌದೌದು. ನೋ ಡೌಟ್ ಅದೇ ನಮ್ ರಾಜಕಾರಣಿಗಳನ್ನೆಲ್ಲ ಒಪ್ಕೊಂಡಿಲ್ವಾ ಹಂಗೆ. ನಂಗೆ ಬುದ್ಧಿ ಏನೋ ಅದೇ, ಆದ್ರೆ ದುಡ್ಡೇ ಇಲ್ಲ. ನೀವೆಲ್ಲರೂ ದುಡ್ಡು ಕೊಡೋದಾದ್ರೆ ನೀವೇನ್ ಮಾಡ್ಬೇಕು ಅನ್ನೋದನ್ನ ನಾ ಹೇಳ್ತೀನಿ. ಮತ್ತೆ ಒಂದು ಡಬಲ್ ಕೊಡ್ತಾನೆ ಕಣ್ರು. ನೀವೇ ಅಲ್ವೇನ್ರ ಒಪ್ಕೊಂಡದ್ದು ಇವ್ನ್ಗೆ ಬುದ್ಧಿ ಅದೇ ಅಂತ. ಸರಿ ಕಣ್ಲತಿಪ್ಪ, ನಿಂಗೆ ಅರಬ್ಬಿ ಸಮುದ್ರ ತೀರ ಗಂಟ ಹೋಗ್ ತಲುಪಕ್ಕೆ ಎಷ್ಟ್ ಬೇಕಾಯ್ತಪ್ಪ ದುಡ್ಡು? ಎಲ್ಲರೂ ಅಕ್ಕಮ್ಮ ನಾಲ್ಕು ತಳ್ಕೊಂಡಿನ ನಂಗೆ ಹಿಂಗೆಲ್ಲ ಬೇಕಾದ್ದು. ಇನ್ನೇಂಗಪ್ಪ ಗೌಡ್ರೆ? ನನ್ಗೆ ಬೇಕಾದಷ್ಟು ದುಡ್ಡು ಕೊಡ್ತಾ ಇರ್ಬೇಕು. ನಿಂಗ್ ಬೇಕಾದಾಗ ಕೇಳ್ದಾಗ ದುಡ್ಡು ಕೊಡಕ್ಕೆ ನಾವೇನ್ ದುಡ್ಡಿನ ಗಿಡ ಹಾಕೊಂಡಿದೀವಲ್ಲ. ನೋಡೋದಿಪ್ಪ, ನೀನು ಕೇಳ್ದಷ್ಟು ದುಡ್ಡು ಕೊಡಕ್ಕೆ ನಾವೇನ್ ಟಾಟಾನೂ ಅಲ್ಲ ಬಿರ್ಲಾನೂ ಅಲ್ಲ. ಈ ಬೋಸಸ್ ವಿಪ್ರ ಅಂತೂ ಅಲ್ವೇ ಅಲ್ಲ. ಬಿಲ್ ಗೇಟ್ಸ್ ಅಂತೂ ಬಿಲ್ಕುಲ್ ಅಲ್ಲ. ಅಂಬಾನಿನೂ ಅಲ್ಲ ಅಂಬಾರಿನೂ ಇಲ್ಲ. ನೋಡ್ಲತ್ತಿಪ್ಪ, ನಿಂಗೆ ಬೇಕಾದಷ್ಟು ದುಡ್ಡು ಬೇಕಂದ್ರೆ ಯಾರು ದೊಡ್ಡ ಮನ್ಸರನ್ನ ಕೇಳೋ, ಕೊಟ್ರು ಕೊಡ್ಬೋದು. ಬರಲ್ಲ ಹಂಗೆ ಒಂದೊಂದು ಬೇಬಿ ಹಾಕತ್ತೀವಿ. ಬುದ್ಧಿ ಇತ್ತು ದುಡ್ಡಿಲ್ದೇರವ್ರನ್ನ ಬದುಕ್ಸೋ ರೀತಿ ಏನ್ರಲ್ಲ ಇದು. ಇನ್ನೇನ್ ಮಾಡು ಅಂತ್ಯ ಅಜ್ಜಿ? ನಾವೆಲ್ಲ ಕೂಲಿ ನಾಲಿ ಮಾಡಿ ಬದುಕೋ ಜನ. ನಮ್ ತಿಕ್ಕನೆ ತಾರಕಿ ಹೋಯ್ತವೆ. ಅಣ್ಣಂದ್ರ, ನಿಮ್ ಕಷ್ಟ ನಂಗೂ ತಿಳಿತದೆ. ಹಾ, ಒಂದ್ ಕೆಲ್ಸ ಮಾಡಿ, ನನ್ನ ಅರಬ್ಬಿ ಸಮುದ್ರ ತೀರ ಸೇರೋ ಮಾರ್ಗ ತೋರಿಸಿ, ಮಿಕ್ಕಿದ್ ನಾನ್ ನೋಡ್ಕೋತೀನಿ. ಸರಿ ಕಣ್ಲತಿಪ್ಪ, ನಿಂಗೆ ಅರಬ್ಬಿ ಸಮುದ್ರ ಗಂಟ ಹೋಗಕ್ಕೆ ಎಷ್ಟ್ ಬೇಕಾಯ್ತದಪ್ಪ ದುಡ್ಡು? ಒಂದ್ 10,000. ಕಿತ್ಕೊಂಡ್ರು 10 ಪೈಸೆ ಊಟಕ್ಕಿಲ್ಲ. ನೋಡೋದಿಪ್ಪ, ನಮ್ ಕತ್ಕೋ ಇದ್ರು 10 ರೂಪಾಯಿ ಊಟಕ್ಕಿಲ್ಲ. ಆದ್ರೂ ನಿನ್ನ ಅಲ್ಲಿ ಗಂಟ ಕಳಿಸ್ತೀವಿ ಕಣ್ಲ. ಅದು ಹೆಂಗ್ರಪ್ಪ? ವೆರಿ ಸಿಂಪಲ್ ಅಜ್ಜಿ. ಹಿಂದೆ ನಾವು ಗಡಿ ಮಾರಿ ಗಾಡಿನ ಗಡಿ ದಾಟಿಸ್ತಿದ್ವಿ, ಗೊತ್ತಲ್ಲ? ಯಾರೋ ತೊಳ್ಕೊಂಬಂದು ಗಡಿ ಮಾರಿ ಬಂಡಿನ ನಮ್ಮೂರ್ ಗಡಿ ತಗೊಂಡ್ಬಿಡೋರು. ನಾವೆಲ್ಲ ತುಳ್ಕೊಂಡ್ ಹೋಗಿ ಮೊದ್ಲ ಗಡಿ ತವ ಬಿಡ್ತಿದ್ವಿ. ಆ ಊರ್ನವ್ರು ಅದಕ್ಕೂ
ಮಾಡಿದಾರೋ ಏನೋ. ನೀನ್ ಮಿಕ್ಕಂಬ ಅಪ್ಪ ಅವ್ರು ಹೇಳ್ತಾರೆ. ಕೇಂದ್ರಪ್ಪ ಕಸಬ್ದಾರನ ಮೊಳಕೆ ಹೊಡಿದೆ, ಮಣ್ಣಲ್ಲೇ ಸಾಯೋ ಕಾಲ ಬಂದಾಯ್ತು. ಮಾಡಿದ್ ಮಡಿಕೆ ಹೊಡೆದು ಬದುಕೆ ಬೆಂದೋಯ್ತು. ಒಗೆದು ತೊಳೆದು ಮಡಿ ಮಾಡೋ ನಮ್ ಬಾಳು ಉಜ್ಜಿ ಒಲೆಲೆ ಬೆಂದೋಯ್ತು. ಹುಟ್ಟು ಸಾವು ದೇವ್ರು ದಿಂಡ್ರಿಗೆ ಉಸಿರಾಗಿದ್ದಲ್ಲ ನಮ್ ತಮಟೆ ಊರಾಚೆ ಬಿದ್ದು ತಬ್ಲಿ ಆಗಿದೆ. ಗಡಿ ಗೆರೆ ಅಳಿಸೋಗಿ ಸೀಮೆ ದಯ್ಯ ನಡುಮನೆ ಗೋಡೆ ಏರಿ ತಕ ತಕ ಮಾರಿ ಕುಣಿತಾ ಕುಂತ ಕುತ್ತದೆ. ಯಾವತ್ತೂ ಕಂಡೇ ಇರೋ ರೋಗ ರುಚಿನ ಬ್ಯಾನಿ ಬಂದು ನಮ್ ಬೆನ್ ಹತ್ಕೊಂಡದೆ. ಇಂಥ ಕೇಳ್ಗಾಲ ಬಂದಿರುವಾಗ ನಮ್ಗುಳ್ದಿರೋದು ಒಂದೇ ದಾರಿ. ಬೇರ್ನಾಗಿರೋ ಬುದ್ಧಿಗೆ ಶರಣಾಗಿ ಬೇರ್ನಾಗಿರೋ ಹುನೆನ ಕಿತ್ತೆಸ್ತು ನಾವೆಲ್ಲ ಬದುಕೋ ದಾರಿ ಕಂಡ್ಕೋಬೇಕಾಗದೆ. ಈ ನಮ್ ಬುದ್ಧಿ ಇರೋ ತಿಪ್ಪನ್ನ ಬಸ್ ಚಾರ್ಜ್ ಇಲ್ದೆ ಅರಬ್ಬಿ ಸಮುದ್ರ ಗಂಟೆ ಕಳಿಸ್ಬೇಕಾಗದೆ. ಅದಕ್ಕೆ ನಾವೆಲ್ಲರೂ ಸೇರಿ ಒಂದು ಗಡಿಮಾರಿ ಗಾಡಿನ ರೆಡಿ ಮಾಡ್ಬೇಕಾಗದೆ. ನಮ್ಮೂರ್ನವರು ಮುಂದ್ಲೂರಿಗೆ ಬಿಡ್ತಾರೆ, ಆ ಊರ್ನವರು ಅದಕ್ಕೂ ಮುಂದ್ಲೂರ್ಗೆ. ಹೀಗೆ ಗಡಿ ದಾಟ ನಮ್ ತಿಪ್ಪ ಎಲ್ಲಿಗೆ ಹೋಗ್ ಸೇರ್ಬೇಕೋ ಅಲ್ಲಿಗೆ ಹೋಗ್ ಸೇರ್ತಾನೆ. ಬೇರ್ನಾಗಿರೋ ಬುದ್ಧಿನ ತೆಪ್ಪ ಮಾಡ್ಕೊಂಡು ಈ ತಿಪ್ಪ ನಮ್ಮನ್ನ ದಡ ಮುಟ್ಟಿಸ್ತಾನೆ. ಹೀಗೆ ಗಡಿ ಗೆರೆ ದಾಟಿ ಬಂದಿರೋ ಸೀಮೆ ಮಾರಿ ಕೋರೆ ಹಲ್ಲ ಕಿತ್ತಸಿದ್ಬಿಡೋಣ. ಏನಂತೀರಪ್ಪ ಅಣ್ಣಂದ್ರ? ಶಿವರಾಜ್ ಕಳಿ ಶಿವ ಮೊದ್ಲಿಗೆಲ್ಲ ಮಾಡಿ ಅಡ್ಬಿಲ್ರೋ ಅಡ್ಕಾಸ್ಬಿ ನನ್ ಮಕ್ಳ ಕಾಲಿ ಕೈಯಲ್ಲಿ ಕಾಲಿ ಕೂತ್ಬಿಟ್ರೆ ಕಾಪಾಡ್ಬಿಡ್ಬೇಕೆಂದ್ರು ಅಡ್ಕಾಸ್ಬಿ ನನ್ ಮಕ್ಳ. ಅಯ್ಯೋ ಎಲ್ಲಾರ ಉಂಡೆ ತಾಯಿ ಕೋಣನ ಬಲಿ ಕೊಡ್ತೀವಿ, ಕುರಿನ ಬಲಿ ಕೊಡ್ತೀವಿ, ಕಾಲಿ ಅಜ್ಜಿನ ಕಡ್ಡಿ ಸೀರೆ ತರ್ತೀವಿ, ತಂಬಿಟ್ ಮಾಡಿ ಆರ್ತಿ ಬೆಳಗ್ತೀವಿ, ಮೂಕ್ತಿ ತಂದು ಮೂಕಗೇರಿಸ್ತೀವಿ. ಕಳ್ಳಂಗೊಂದು ಪಿಳ್ಳೆನೆವ ಅಂತ ಮುಖ ನೋಡು, ಎಲ್ಲ ಮಾಡೋ ಮೂತಿ ಇದೆ ಅಂತಂದು 3 ಕಾಸು ಬಿಚ್ಚು ಅಂದ್ರೆ ಮೂಗಂಡ ಹೆಂಗ್ ಸಾಯ್ತೀರಿ ತೀರಿಸ್ಬಿಡ್ತಾರಂತೆ ಅರ್ಥ. ಆಗ್ಬಾರ್ದು ಆಗಿದೆ. ಯಾವ ತಾಯಿ ಮಾತ್ ಮಾತು ಕೊಯ್ಲಿ ಅಂತ್ಯಾ? ನಾವ್ ಮಾಡಿರೋ ತಪ್ಪಾದ್ರೂ ಏನು ತಾಯಿ ಹೇಳು
ನಿನ್ಗೇನ್ ಬೇಕು ಕೇಳು ತಾಯಿ, ಅದನ್ನಂತ ನಾವು ಮಾಡ್ತೀವಿ. ನನ್ನ ಹೆಸರಲ್ಲಿ ವರ್ಷಕ್ಕೂ ಕುರಿ ಕಾಡಿಸ್ತೀರಿ ತಾನೇ? ತಾಯಿ ಮಠ ತಿನ್ಬೇಕಂತ ಬಾಯಿ ಚಪ್ಲ ಆದಾಗೆಲ್ಲ ನಿಮ್ಮ ಹೆಸರಲ್ಲಿ ಕಳಿಸ್ತೀವಿ. ಆ ಕುರಿನೆಲ್ಲ ಒಟ್ ಮಾಡಿ ಅವ್ರ ಅಜ್ಜಿ ಕೊಟ್ಬಿಡಿ. ಇದೇನಾದ್ರೂ ಅಜ್ಜಿ ಟ್ರಿಕ್ ಇರ್ಬೋದಾ? ಮಕ್ಕಳ ನಾನ್ ಹೇಳ್ದಂಗ್ ಕೇಳ್ತೀರಾ ಇಲ್ಲ ಕೆಂಡದ ಮಳೆ ಸುರಿಸಿ ಊರೂರ್ ಕೇರಿನೆಲ್ಲ ಭಸ್ಮ ಮಾಡ್ಬಿಡ್ಲಾ? ಬೇಡ ತಾಯಿ ಬೇಡ, ನೀನ್ ಹೇಳ್ದಂಗೆ ಕೇಳ್ತೀವಿ. ಆದ್ರೆ ನಮ್ಗೊಂದ್ ಡೌಟ್. ಏನ್ರಲ್ಲ ಅದು ನಿಮ್ ಡೌಟು? ನೀನ್ ಹೇಳ್ದಂಗೆ ಕುರಿನೆಲ್ಲ ಒಟ್ ಮಾಡಿ ಕೊಡ್ತೀವಿ ಅಂತಾನೆ ಇಟ್ಕ. ಅದನ್ ಕಾಯೋರು ಯಾರು? ನಾನೇ. ನಿಮ್ಮಂಥ ಕುರಿಗಳನ್ನೇ ಕಾಯ್ತೀನಂತೆ, ಇನ್ ಆ ಕುರಿಗಳನ್ನ ಕಾಯೋದ್ ಕಷ್ಟನೇನ್ರೋ? ಆಯ್ತು ತಾಯಿ ಆಯ್ತು, ನೀನ್ ಹೇಳ್ದಂಗೆ ಕೇಳ್ತೀವಿ. ಆದ್ರೆ ನೀನ್ ಮಾತ್ರ ನಮ್ ಕೈ ಬಿಡ್ಬೇಡ. ಆಂಡಿ ಮ್ಯಾಡು ಪ್ರೋ ನೋಟು ಅಂತ ಬರ್ತಕೊಂಡಿರೋ BLD ಬ್ಯಾಗ್ ಸಲನೆ ಇವ್ರು ತೀರ್ಸಕ್ಕಾಗಿಲ್ಲ. ಇವ್ರು ನನಗೆ ಕುರಿ ಹಿಂಡು ಕೊಟ್ಟಂಗೆ ನಾನ್ ತಕೊಂಡಂಗೆ. ಮೊದ್ಲು ಕುರಿ ಬಲ್ಲಿ. ಎಂತ ಮಹಿಮೆ! ಕುರಿ ಹಿಂಡ್ಕೊಂಡ ತಕ್ಷಣ ತಾಯಿ ಮೈ ಬಿಟ್ಟೊಟ್ಟೋದ್ಲು. ನಮ್ ಗ್ರಾಚಾರ ಎಲ್ಲ ಬಿಟ್ಟೋಯ್ತು. ನೀರ್ ಹಾಕ್ರು. ಬೇಬಿ ಹಾಕ್ರು. ಅಜ್ಜಿ ಜ್ಞಾನ ಬರ್ತದೆ ನೋಡ್ರು. ಅಜ್ಜಿ. ಹುಸ್, ಶಿವ್ನೆ, ತಿಪ್ಪ. ಅಯ್ಯೋ ಇದೇನಾದ್ರಲ್ಲ ನನ್ ಕೂಸ್ಗ. ತಿಪ್ಪ ಅಂದ್ರೆ ಅಜಯ್ ಅವನು ನನ್ ಕೂಸು. ಅದೆಲ್ಲ ಬಿಟ್ಟು ಮ್ಯಾ ಅಂತದಲ್ಲ. ಏನಾದ್ರಲ್ಲ ನನ್ ತಿಪ್ಪಂಗೆ. ಏನು ಆಗಿಲ್ಲ ಕಣ್ತಕ್ಕ. ತಾಯಿ ಬಂದು ನಿನ್ ಮೈ ತುಂಬ್ಕೊಂಡಿದ್ಲು. ಈ ಕುರಿನೆಲ್ಲ ಕೊಡೋದಕ್ಕೆ ಆರ್ಡರ್ ಮಾಡಗವಳೆ. ತಕ ಮಾಡ್ಕೊಂಡ್ ಹೋಗು. ಉದೇನ್ರು ಅದ್ಕೆ ಕೊಂಡ್ರು ಅವಳು ನಾವು ತಾಯಿ ಅಂತ ಪೂಜೆ ಮಾಡೋದು. ಅದ್ ಸರಿ ಕಣ್ರಪ್ಪ. ಅವ್ವ ತಿಪ್ಪನ ಗಡಿಮಾರಿ ಮಾಡ್ದಾಡ್ಸಕ್ಕೆ ಅಪ್ನೆ ಕೊಟ್ಲಾ? ಐ ಕ್ಲಾಸ್ ಕೊಟ್ಟವಳೆ. ಸೀರೆ ತರಲು ಸೀರೆ. ಈ ಸೀರೆ ಅಲ್ಲಿ ಹೋಗ್ ನನ್ ಮಗ್ನೆ. ಹೊಸ ಸೀರೆ, ಹೊಸ ಕಣ, ಬಾಗ್ನ, ಮೊರ, ಕೊರ್ಕೆ. ಬರಲ್ಲ ತಿಪ್ಪನ ಬೊಂಬೆ ಮಾಡ್ಕೊಂಡು ಗಡಿಮಾರಿ ಗಾಡಿನ ರೆಡಿ ಮಾಡೋಣ. ಸಾಗು ಸಾಗು ಮಾರಮ್ಮ ತಾಯಿ ಗಡಿ ಮಾರಮ್ಮ, ಸಾಗು ಸಾಗು ಮಾರಮ್ಮ ತಾಯಿ ಗಡಿ ಮಾರಮ್ಮ, ಪೀಡ ಬಿಡ್ಕು ಹೊಯ್ಯಮ್ಮ ಊರ ನದಿ ಹೋಗಮ್ಮ, ಪೀಡ ಬಿಡ್ಕು ಹೊಯ್ಯಮ್ಮ
ದುಡಿಲ ಬುದ್ಧದೆ ಬುದ್ಧದೆ ದುಡಿಲ 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 ಏನಪ್ಪ ಏನಾಯ್ತು ನಿಂತ ಮಾರಕ್ಕೆ ಅಣ್ಣ ಬುದ್ಧಿ ಬುದ್ಧಿ ಲದ್ದಿನ ಲದ್ದೆ ಅಲ್ಲಣ್ಣ ಬುದ್ಧಿ ಬುದ್ಧಿ ಅಯ್ಯೋ ಲದ್ದಿದ್ರೆ ಗೊಬ್ಬರ ಆಯ್ತಿತ್ತು ಅಂತ ಕೊಂಡ್ಕೋಬೋದಿತ್ತು ನೀನ್ ಬೊದ್ದಿನ ನೀನ್ ಉಪ್ಪಿನ ಕೇಕ ನೆಟ್ಲ ಹೋಗದಯ್ಯ ಅಣ್ಣ ಅಲ್ಲೊಂದಷ್ಟು ಲದ್ದಿ ಬಿದ್ದಿದೆ ಉಪ್ಪ ಕಣ್ಣೆಕ್ಕು ಬುದ್ಧದ ದುಡಿಲ ದುಡಿಲ ಬುದ್ಧದ ಬುದ್ಧದ ದುಡಿಲ ದುಡಿಲ ಬುದ್ಧದ ಬುದ್ಧದ ದುಡಿಲ ದುಡಿಲ ಬುದ್ಧದ ಬುದ್ಧದ ದುಡಿಲ ದುಡಿಲ ಬುದ್ಧದ ಬುದ್ಧದ ದುಡಿಲ ఏ ದುಡಿಲ బాబు ఏముంది కొట్టాకి అక్క బుద్ధి బుద్ధి ఏంది బూందియా కాదు అక్క బుద్ధి బుద్ధి ಬುದ್ಧಿ ಕರೆಕ್ಟ್ ಅದಿರೋದ್ರಿಂದಲೇ ನೀನ್ ಹೀಗ್ ಬೀದಿಲಿ ಬಿದ್ದಿರೋದು ಹೋಗಯ್ಯ ಮೊದ್ಲು ಹೋಗಿ ಬದುಕೋದನ್ ಕಲಿ ಅಕ್ಕ 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 ಬದುಕೋದು ಅಂದ್ರೆ ಏನು ಬದುಕೋದು ಅಂದ್ರೆ ಮಾರೋದು ಕೊಳ್ಳೋದು ಕೊಳ್ಳೋದು ಮಾರೋದು ಕಳೆಕಾಯಿ ಕಳೆಕಾಯಿ ಕಳೆ ಗರಂ ಗರಂ ಕಳ್ಳೆಕಾಯ ಬನ್ನಿ ಶಾರ್ ಬನ್ನಿ ಕಳೆಕಾಯಿ ಕಳೆಕಾಯಿ ನೋಡು ಇವ್ನ ನೋಡ್ ಕಲಿ ಕಳೆಕಾಯಿ ಇಷ್ಟಕ್ಕೂ ಕಳೆಕಾಯಿ ಕೊಡಪ್ಪ ದುಡ್ಡಿಲ್ಲ ಅಂದೆ ದುಡ್ಡಲ್ಲ ಅದು ಚಿಲ್ರೆ ನಿಂತರ ಅಕ್ಕ ನಿಮ್ಗೂ ಬೇಕಾ ಬ್ಯಾಡಪ್ಪ ನಮ್ ದುಡ್ಡಿಂದ ತಗೊಂಡ್ರೆ ಲಾಸ್ ಆಯ್ತದೆ ಹಂಗಾದ್ರೆ ಬನ್ನಿ ಎಲ್ಲಿಗೆ ನಂತರ ಕಳ್ಳೆಕಾಯಿ ಮರಕ್ಕೆ ಏಯ್ ಹೋಗಿಯೋ ಕಳ್ಳೆಕಾಯಿ ಕಳ್ಳೆಕಾಯಿ ಗರ ಗರ ಕಳ್ಳೆಕಾಯ ಬನ್ನಿ ಶಾರ್ ಬನ್ನಿ ಸಿಪ್ಪೆ ಓಕೆ ಬೆಪ್ಪೆ ಕಣ್ ಕಾಣಿಸ್ತಾ ಇಲ್ವಾ ಸೆಟ್ಜಿ ವ್ಯಾಪಾರ ಮಾಡ್ತಾ ಇದ್ದೀನಿ ವ್ಯಾಪಾರ ವ್ಯಾಪಾರ ಅರೆ ಪಗಲ್ ಕೈಲಿ ತಗಡಿ ಇಲ್ಲ ತಗಡಿದು ಬೊಟ್ಟು ಇಲ್ಲ ಮಾರೋಕೆ ಮಾಲು ಇಲ್ಲ ಕೊಳ್ಳೋಕೆ ಏನೂ ಇಲ್ಲ ಯಾ ಭಯ ಪಕ್ಕ ಕಮಾಲ್ ಸೇಠಿ ನನ್ ಕಮಾಲ್ ಹಂಗಿರ್ಲಿ ನೀವೇನ್ ವ್ಯಾಪಾರ ಮಾಡಿರಿ ನಾ ಟೊಪ್ಪಿಗೆ ಹಾಕ್ತೀನಯ್ಯ ಟೊಪ್ಪಿ ಅದು ಗೊತ್ತ್ರಿ ನೀವು ಮಾಡೋ ವ್ಯಾಪಾರ ಹೇಳ್ರಿ ಅರೆ ಟೋಪಿಗೆ ಹಾಕ್ತೀನಯ್ಯ ಟೋಪಿ ತೇರಿಕೆ ಅದ್ ಗೊತ್ತು ನನಗೊಬ್ಬಂಗೆ ಅಲ್ಲ ಇಲ್ಲಿರೋ ಎಲ್ರಿಗೂ ಗೊತ್ತಿದೆ ನೀವು ಮಾಡೋ ವ್ಯಾಪಾರ ಹೇಳಿ ಎಂದೆ ಅರೆ ಅದನ್ನೇ ಹೇಳ್ತಾ ಇದೀನಲ್ಲ ಟೋಪಿದು ವ್ಯಾಪಾರ ಓ ಟೋಪಿ ವ್ಯಾಪಾರನಾ ಹಂಗನ್ನಿ ಮತ್ತೆ ಎಲ್ಲಿ ಮಾರು ಕಾಣ್ತಾನೆ ಇಲ್ಲ ಈ ಮೂಟೆಲಿರೋದೆಲ್ಲ ಇನ್ನೇನಯ್ಯ ಬೇಕಾದ್ರೆ ನೋಡ್ತೀಯಾ ಉಳ್ಳು ಬಟ್ಟೆ ಆಯ್ತು ಸೆಡ್ಜಿ ಇದೇ ಮಾಡ್ತಾನೆ ಓ ಇಡೀ ಪ್ರಪಂಚಕ್ಕೆ ಹಾಕ್ಬೋದು ಬಿಡು ನಿಂದು ಅದೇ ಕೆಲಸ ಏನು ನೋಡಯ್ಯ ನಾನು ಅಸಲಿ ಬಿಸ್ನೆಸ್ ಮ್ಯಾನ್ ವ್ಯಾಪಾರದ್ದು ಅಸ್ತ ಅದಕ್ಕೆ ನಿನಗೆ ಮಾಲ್ ತೋರಿಸ್ದೆ ನಿನ್ನ ಹತ್ರ ಯಾವ್ದಾರು ಮಾರಿದ್ರೆ ತೋರ್ಸು ನೋಡೋಣಂತೆ ಸೇಠಿ ನನ್ನ ಹತ್ರ ಇರೋದು ಒಳ್ಳೆ ಮಾಲೆ ಆದ್ರೆ ಯಾರು ಕೊಳ್ತಾ ಇಲ್ಲ ಅದೇ ಪ್ರಾಬ್ಲಮ್ಮು ವಿಚಿತ್ರವಾಗಿದೆಯಲ್ಲಯ್ಯ ಅಚ್ಚ ಮಾಲು ಸಸ್ತಾ ಪನ್ನ ಆದ್ರೂ ಕೊಯ್ ಮೇಲೆ ಕೇಳ್ತಾ ಸರಿ ನಾನು ಕೊಳ್ತೀನಿ ಎಲ್ಲಪ್ಪ ನಿನ್ ಮಾಲು ಇಲ್ಲಿ ಇಲ್ಲಿ ಏ, ಇಲ್ಲಿ ಏಯ್ ಇಲ್ಲಿ ಮಾಲಿದ್ರೆ ಕೊಳ್ಳೋದು ಹೇಗಯ್ಯ ಹೌದು ಸೇಠಿ ಸರಿ ನಿನ್ನ ಹತ್ರ ಇದಿದೆ ಅನ್ನಕ್ಕೆ ಏನ್ ಪ್ರೂಫು ತೋರಿಸ್ಲಾ ಹಾ. ಹಾ ಹಿಡ್ಕೊಳ್ಳಿ ಏನಯ್ಯ ಇದು ಕಡ್ಲೆಕಾಯಿ ಬಡವರ ಬಾದಾಮಿ ಕಡ್ಲೆಕಾಯಿ ಇಲ್ಲಿ ಬುದ್ಧಿಗೆ ತೋರಿಸ್ತೀನಿ ಅಂತ ಕಳ್ಳೆಕಾಯಿಗೆ ಕೊಡ್ತೀಯ ನೀವು ಇದನ್ನ ತಿಂತಾ ಇರಿ ತೋರಿಸ್ತೀನಿ ಗೇರ್ ಗೇರ್ ತಿಮ್ಮಣ್ಣ ಕಡ್ಲೆಕಾಯಿ ತಿನ್ನಣ್ಣ ಓಡೋಡಿ ಬಾರಣ್ಣ ನಮ್ದು ತಪ್ಪಿ ಮಾಲು ನುಕ್ಸಾನ್ ಮಾಡ್ತೀನಿ ಏಯ್ ಮಾರೋ ಗೇರ್ ಗೇರ್ ತಿಮ್ಮಣ್ಣ ಟೋಪಿ ಹಿಂಗಾಕಲಣ್ಣ ಅಯ್ಯೋ ಟೋಪಿದಕ್ಕೆ ಹಾಕೊಂಡೇ ಬಿಡ್ತು ಏಯ್ ಏಯ್ ಸೇಠಿ ಯೋಚನೆ ಮಾಡಬೇಡಿ ನಿಮ್ ಟೋಪಿ ಮೇಲೆ ಹಿಂದಕ್ಕೆ ಬರುತ್ತೆ ಅದ್ ಹೇಗಯ್ಯ ಬರುತ್ತೆ ಹಾಕೊಂಡಿಲ್ವ ತಲೆ ಮೇಲೆ ಕೋತೆ ಮುಂಡೆವಾ ಸೇಠ್ಜಿ ಇಟ್ಕೊಳ್ಳಿ ನೀವೇನು ಯೋಚನೆ ಮಾಡ್ಬೇಡಿ ನಾನು ಓದಿರೋ ಕೋತಿ ಕಥೆಯಲ್ಲಿ ನಾವು ಹಾಕಿರೋ ಟೋಪಿ ಎಸಿದ್ರೆ ಆ ಕೋತಿಗಳು ಟೋಪಿ ಎಸಿತವೆ
ಸೇಠಿ ಅದಕ್ಕೆ ಹೇಳ್ಕೊಟ್ಟಿರೋನು ನಾನೇ ಮಾಡ್ಬೇಕು. ಮತ್ತೆ ತಡ್ಡ ನಿನ್ನ ಹಂಗ್ ಮಾಡಿದ್ರೆ ಬರೀ ಟೋಪಿ ಮಾತ್ರ ಹಿಂದಕ್ಕೆ ಬರುತ್ತೆ, ಅದರಿಂದ ಹೆಚ್ಚಿಗೆ ಲಾಭ ಆಗಲ್ಲ. ಟೋಪಿನೂ ಬರ್ಬೇಕು, ಅದಕ್ಕಿಂತ ಹೆಚ್ಚಿಗೆ ಲಾಭನೂ ಆಗ್ಬೇಕು. ಹಂಗ್ ಮಾಡು ನೋಡೋಣ. ಟೋಪಿನೂ ಹಿಂದಕ್ಕೆ ಬರಬೇಕು, ಅದಕ್ಕಿಂತ ಹೆಚ್ಚಿಗೆ ಲಾಭನೂ ಆಗ್ಬೇಕು. ಅದೇಗಯ್ಯ ಆಗುತ್ತೆ? ಅದಕ್ಕೆ ಸೇಠಿ ನಂಗೆ ಬುದ್ಧಿ ಅದೇ ಅಂತ ಹೇಳಿದ್ದು. ಆ ಬುದ್ಧಿ ಉಪಯೋಗಿಸಿ ನಿಮ್ಗೆ ಲಾಭ ತಂದ್ಕೊಡ್ತೀನಿ. ಬುದ್ಧಿಗೆ ಉಪಯೋಗಿಸಿ ಲಾಭ. ಆಯ್ತು, ಅದೇನ್ ಮಾಡ್ಕೊತೆ ಮಾಡ್ಕೊ ಹೋಗ್. ಈಗ ನೋಡಿ ಇನ್ನೊಂದು ತಮಾಷೆ. ನಿಂದು ಕುಣಿತು, ಆ ಕೋತಿಗಳದು ಕುಣಿತು. ಅರೆ, ಇದೇನಯ್ಯ ನಿನ್ನ ಬುದ್ಧಿಗೆ ಉಪಯೋಗಿಸ್ತೀನಿ ಅಂತ ಪತ್ರಗೆ ಉಪಯೋಗಿಸ್ತಾ ಇದೀಯಾ? ಏ ಸುಮ್ಮನೆ ಇರಿ ಒಂದ್ ನಿಮಿಷ. ಸೇಠಿ ತಗೊಳ್ಳಿ, ತಿನ್ನೋಡಿ ಇದನ್ನ. ಹಣ್ಣಿಗೆ ಕೊಟ್ಟು ಟೊಪ್ಪಿಗೆ ಹಾಕ್ಬೇಕು ಅಂತ ನೋಡ್ತಿ. ಮೊದಲು ತಿನ್ನಿ ಅದನ್ನ. ಸೇಠಿ ಶುಗರು ಅಷ್ಟೇ, ಮಾತ್ರೆ ಇದೆ ಮಾತ್ರೆ. ಹಣ್ಣಿಗೆ ಅಚ್ಚಾ ಹೈ, ಬಹುತ್ ಅಚ್ಚಾ ಹೈ. ಬಾಟನ ತಗೊಂಡೋಗಿ ತೋಟಕ್ಕೆ ಹಾಕಿ. ಸರಿ, ಆ ಹಣ್ಣಿಗೆ ಎಷ್ಟು ಬೆಲೆ ಆಗ್ಬೋದು? ನಾನು ಕೊಳ್ಳೋದಾದ್ರೆ 10 ರೂಪಾಯಿ, 10 ರೂಪಾಯಿ. ಮಾರೋದಾದ್ರೆ 15. ಆ ಗಂಟೆಗೆ ಎಷ್ಟು ಟೋಪಿ ಇದ್ವು? ಚಾಂಡಸ ಅಂದ್ರೆ 48. ಹೌದಪ್ಪ, ಒಂದು ಜಾಸ್ತಿನೂ ಇಲ್ಲ, ಒಂದು ಕಡಿಮೆನೂ ಇಲ್ಲ. ಸರಿ, 48 × 15, ಹಾ 720 ರೂಪಾಯಿ. ನೋಡಿ ಸೇಠಿ, ನಿಮಗೆ ನಿಮ್ ಟೋಪಿನೂ ಹಿಂದಕ್ಕೆ ಬರುತ್ತೆ, ಅದಕ್ಕಿಂತ ಹೆಚ್ಚಿಗೆ 720 ರೂಪಾಯಿ ದುಡ್ಡು ಸಿಗುತ್ತೆ. ಓಕೆನಾ? ಟೋಪಿನೂ ಹಿಂದಕ್ಕೆ ಬರುತ್ತೆ, 720 ರೂಪಾಯಿ ದುಡ್ಡು ಸಿಗುತ್ತೆ. ಅದೇಗೆ ಕೈಸೆ? ನಿನ್ ಕೈಸ ಮನೆ ಕತ್ತಕ್ಕಾಯ್ತು. ಪೈಸಾ ಸಿಕ್ಕರೆ ಸಾಕ್ತಾನೆ. ಹಾ, ಬಸ್ ಬಸ್. ಜಸ್ಟ್ ಮಿನಿಟ್. ಗೇರ್ ತಿಮ್ಮಣ್ಣ, ನೀನೇ ದಿಕ್ಕು ನನಗಣ್ಣ. ಗೇರ್ ತಿಮ್ಮಣ್ಣ, ಟೋಪಿ ಹಿಂಗ್ ತೆಗಿಯಣ್ಣ. ಡ್ರ್, 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 ಟೊಪ್ಪಿಗೆ ಬಂತು, ಮಾವಿಗೆ ಬಂತು, ಟೊಪ್ಪಿಗೆ ಬಂತು, ಮಾವಿಗೆ ಬಂತು, ಟೊಪ್ಪಿಗೆ ಹಾಕ್ತೀನಿ, ಮಾವಿಗೆ ತಿಂತೀನಿ, ಟೊಪ್ಪಿಗೆ ಹಾಕ್ತೀನಿ, ಮಾವಿಗೆ ತಿಂತೀನಿ. ಸೇಠಿ, ಈಗ್ಲಾರು ಒಪ್ತೀರಾ ನಮ್ ಬುದ್ಧಿ ಅದೇ ಅಂತ? ಒಪ್ತೀನಪ್ಪ, ಒಪ್ತೀನಿ. ಹಂಗಾದ್ರೆ ನಿಮ್ ದುಡ್ಡು ಕೊಡ್ತೀರಾ? ಬುದ್ಧಿ ಕೊಡ್ತೀನಿ. ದುಡ್ಡು ಎಷ್ಟಪ್ಪ? ಸೇಠಿ, ದುಡ್ಡೇನೋ ಬೇಕು, ಆದ್ರೆ ಅಷ್ಟಿಷ್ಟಲ್ಲ. ನಾನು ಕೇಳ್ದಷ್ಟು ದುಡ್ಡು ಕೊಡ್ತಾ ಇರ್ಬೇಕು. ನಿಮಗೆ ಅದ್ರ 10ರಷ್ಟು ಹೆಚ್ಚಿಗೆ ದುಡ್ಡು ಕೊಡಿಸ್ತೀನಿ. 10ರಷ್ಟು? ಕೊಡ್ತೀನಪ್ಪ, ಕೊಡ್ತೀನಿ. ಅಷ್ಟೇ ಅಲ್ಲ, ಈಗ ನಾವು ಅರಬ್ಬಿ ಸಮುದ್ರ ತೀರಕ್ಕೆ ಹೋಗ್ಬೇಕು. ನೀವು ನನ್ನ ಜೊತೆ ಬರ್ಬೇಕು. ದುಡ್ಡು ಸಿಗುತ್ತೆ ಅಂದ್ರೆ ಅರಬ್ಬಿ ಸಮುದ್ರಕ್ಕೇನು, ಹರಿಶ್ಚಂದ್ರ ಘಾಟ್ಗೂ ಬರ್ತೀನಿ. ಆದ್ರೆ ನಂಗೆ ನೀವೇ ದಾರಿ ತೋರಿಸ್ಬೇಕಲ್ಲ. ಇನ್ನೇನು ಯೋಚನೆ ಮಾಡ್ಬೇಡ ಕಣಯ್ಯ, ಇಲ್ಲಿ ಗೂಗಲ್ ಮ್ಯಾಪ್ಸ್ ಇರುತ್ತೆ, ಇದು ನೋಡ್ಕೊಂಡು ಹೋದ್ರೆ ಆಯ್ತು. ಹಂಗಾರೆ ತಡ ಯಾಕೆ? ನಡೀರಿ. ಒಂಟೆ. ಒಂಟೆ ಒಂಟೆ ಒಂಟೆ. ಒಂಟೆ ಲೂಕೆ ಪಟ್ಟೆ ಊಂಟ. ಉಲ್ಟ ಉದರೆ ಉದರೆ. ಹಾ. ಅಲ್ಲ ಕಣೋ ತಿಪ್ಪೆ. ತಿಪ್ಪೆ ಅಲ್ವಾ ಪೆಪ್ಪೆ? ಮತ್ತೆ ತಿಪ್ಪಣ್ಣ. ತಿಪ್ಪಂದು ಎಣ. ತಿಪ್ಪಂದು ಎಣ ಅಲ್ಲ ಕಣಣ, ತಿಪ್ಪಂದು ಅಣ್ಣ. ತಿಪ್ಪಣ್ಣ. ತಿಪ್ಪಂದು ಅಣ್ಣ. ಹ್ಮ್. ತಿಪ್ಪಣ್ಣ. ನಾವಿವಾಗ ಬಂದಿರೋದಾದ್ರೂ ಎಲ್ಲಿಗೆ, ಹೋಗಬೇಕಾಗಿರೋದಾದ್ರೂ ಎಲ್ಲಿಗೆ? ಅರಬ್ಬಿ ಸಮುದ್ರ ತೀರಕ್ಕೆ ಹೋಗಿ ಬೀಳ್ತೀವಿ ತಾನೆ? ಸೇಠಿ, ಯೋಚನೆ ಮಾಡಬೇಡಿ. ಎಲ್ಲಿಗೆ ಬರ್ಬೇಕೋ ಅಲ್ಲಿಗೆ ಬಂದಿದೀವಿ, ಎಲ್ಲಿಗೆ ಹೋಗಿ ಸೇರ್ಬೇಕೋ ಅಲ್ಲಿಗೆ ಹೋಗಿ ಸೇರ್ತೀವಿ. ಆದ್ರೆ ಈ ಗೂಗಲ್ ಅಂಟಿ ಹೇಳ್ತಾ ಇದ್ದಾಳೆ ನಾವು ಬಂದಿರೋ ದಾರಿ ತಪ್ಪು ಅಂತ. ಆದ್ರೆ ಆಕಾಶ ಹೇಳ್ತಿದೆ ನಾವು ಬಂದಿರೋ ದಾರಿ ಸರಿ ಅಂತ. ಆಕಾಶದಲ್ಲಿ ಮ್ಯಾಪ್ಸ್ ಬರ್ತಿದ್ಯೇನಯ್ಯ? ಒಂಥರ ಹಂಗೆ ಅನ್ಕೊಳ್ಳಿ.
ಇಲ್ಲಿ ಬರ್ದಿರೋನು ಮನುಷ್ಯ, ಅಲ್ಲಿ ಬರ್ದಿರೋನೇ ಬೇರೆ. ಏನಯ್ಯ, ಏನು ಬರ್ದು ಇಲ್ಲ, ಏನು ಕಾಣಿಸ್ತಾನೂ ಇಲ್ಲ. ದುಡ್ಡು ಜಾಸ್ತಿ ಆದ್ರೆ ಕಾಣಿಸೋದ್ ಕಮ್ಮಿ. ಅಲ್ಲಿ ನೋಡಿ ಸೇಠಿ, ಹಕ್ಕಿಗಳು ಸಾಲ ಹಾರ್ತಾ ಇಲ್ವಾ? क्या बात है, खूबसूरत है, भगवान की मेहरबानी. ಸೇಠಿ, ನಿಮ್ ತಾವ ತುಂಬಿಕೊಂಡಿರೋ ಮೂಟೆ ಹಣನ ಕಸ ಅಂತ ಬಿಸಾಕ್ಬಿಡಿ, ಇನ್ನು ಏನೇನೋ ಕಾಣುತ್ತೆ. ಬೇಕಾದ್ರೆ ನಮ್ದು ಅಸಲಿ ಪ್ರಾಣಕ್ಕೆ ಬಿಟ್ಬಿಟ್ಟೆ, ಆದ್ರೆ ದುಡ್ಡಿಗೆ ಮಾತ್ರ ಬಿಡಕ್ಕಿಲ್ಲ. ನಿಮ್ದು ಅಸಲಿ ಪ್ರಾಣ ಇಟ್ಕೊಂಡು ನಾವೇನು ಉಪ್ಪಿನಕಾಯಿ ಕಣ್ಣೆಕ್ಲ ನಡ್ರೆ ರೇ. ಅಲ್ಲ ಕಣಯ್ಯ, ಆಕಾಶದಲ್ಲಿ ಹಾರ್ತಿರೋ ಹಕ್ಕಿಗಳು ನೋಡಿ ನಾವು ಬಂದಿರೋ ದಾರಿ ಸರಿ ಅಂತ ಅದು ಹೇಗಯ್ಯ ಹೇಳ್ತೀಯ ನೀನು? ಅದು ಅದೇಗಂದು ಸುಮಂಗಲಿಂದು ಬವಂದು ಬೇಡ ಕಣಯ್ಯ. ಅಯ್ಯಯ್ಯಯ್ಯೋ, ಇದೇನಯ್ಯ ಇದು? ಹೇಳ್ಗೆ ಹಿಡಿದು ಮೂಗ್ಗೆ ಹಿಡಿತಾ ಇದೀಯಾ? ಸ್ವಾಮಿ, ಇದು ಮನುಷ್ಯರದಲ್ಲ, ಇನ್ನೇನ್ ದೇವ್ರದು? ಒಂಥರ ಹಂಗೆ ಅನ್ಕೊಳ್ಳಿ. ಇದ್ರಲ್ಲಿ ನಿಮ್ ಮನುಷ್ಯರ ತರ ದುರ್ವಾಸನೆ ಇರಲ್ಲ. ದುಡ್ಡಿರೋರ್ಗೆ ದುರ್ವಾಸನೆ ಯಾವುದು ಸುವಾಸನೆ ಯಾವುದು ಒಂದು ತಿಳಿಯಕ್ಕಿಲ್ಲ. ಬೇಕಾದ್ರೆ ನೋಡಿ ಹೋಗಿ. ಇದೇನಯ್ಯ ಜೇಬೊಳಗಿಟ್ಕೊತಾ ಇದೆಯಲ್ಲಯ್ಯ? ಸೇಠಿ, ಆ ಹಕ್ಕಿಗಳು ಸಮುದ್ರ ಪಕ್ಷಿಗಳು, ಅದರಿಂದಾನೆ ನಾವು ಬಂದಿರೋ ದಾರಿ ಸರಿ ಅಂತ ತೀರ್ಮಾನ ಮಾಡಿದೆ. ಹಾ ನಡೀರಿ, ಸಮುದ್ರ ಇಲ್ಲೇ ಇರೋ ಹತ್ತಿರದಲ್ಲೇ ಇದೆ. ಒಂಟೆ 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 ಆ ಒಂಟೆ ಊಂಟ ಊಂಟ ಉದರ್ ಬೆಟ್ಟ. ಸಾಗರ 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 ಸರ ಸಾಗರ ಅಲೆ ಅಲೆಗಳ ಅಬ್ಬರ ಅಲೆ ಅಲೆಗಳ ಅಬ್ಬರ ಸೇರುವ ನದಿಗಳು ಸಾವಿರ ಸಾಗರ 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 ಬುಸು ಬುಸು ಗುಡುವ ನಾಗರ ರತ್ನ ಗರ್ಭನಾಗರ ಬುಸು ಬುಸು ಗುಡುವ ನಾಗರ ರತ್ನ ಗರ್ಭನಾಗರ ಸಾಗರ 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 ಅಡಗಿದೆ ಒಡಲಲ್ಲಿ ಕಾಣದ ಲೋಕಗಳ ಬದುಕಿದೆ ಮಡಿಲಲ್ಲಿ ಕಾಣದ ಜೀವಿಗಳ ಹರಡಿದೆ ಸಾಗರ ವಿಸ್ತಾರ ಸೃಷ್ಟಿಯ ಚಲುವಿಗೆ ನಮಸ್ಕಾರ 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 ಸಾಗರ 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 ಸಾಗರ
ಬಿದ್ದಿದೆ. ಬಿದ್ದಿದ್ಯಾ? ಏನು? ಮಾಲು, ಆ? ಸರಕು, ಕಮಾಡಿಟಿ. ಯಾವ ಸರಕು, ಯಾವ ಕಮಾಡಿಟಿ? ಈ ಸಮುದ್ರದ ನೀರಯ್ಯ ನೀರು. ಇದರಲ್ಲಿ ಮಿಲಿಯನ್ ಟನ್ ಉಪ್ಪ ಏರಿಸಬಹುದು. ಈ ನೀರ್ನೆಲ್ಲ ಶುದ್ಧ ಮಾಡಿ ಬಾಟ್ಲಿಗೆ ತುಂಬಿಸಿ ಇಡೀ ಪ್ರಪಂಚಕ್ಕೆ ಮಾರ್ಬೋದು. ರಾಶಿ ದುಡ್ಡು ಮಾಡ್ಬೋದು ಕಣಯ್ಯ. ಸೇಠಿ, ನೀರನ್ನು ಸರಕು ಅನ್ಕೊಳ್ಳೋರು ಅದನ್ನ ಮಾರಿ ದುಡ್ಡು ಮಾಡೋರು ಮುಂದೆ ಹೆತ್ತ ತಾಯಿನ ಕೂಡ ತಕ್ಕಡಿಲಿಟ್ಟು ತೂಗಿ ಹರಾಜ್ ಹಾಕ್ಬಿಡ್ತಾರೆ. ಅಂತ ಬಿಸ್ನೆಸ್ ನಾವು ಮಾಡೋದು ಬೇಡ. ಈಗ ನಾವು ದುಡ್ಡು ಹುಡುಕ್ಬೇಕಾಗಿರೋದು ಈಗ ಇದರಲ್ಲಿ ಈ ಹಕ್ಕಿ ಹಿಕ್ಕೇಲಿ ಏನ ಯಾರು ಜಿಪ್ಕಾಡೋ ನನ್ ಕೈಲಿ ಬಂಡವಾಳ ಹಾಕ್ಸಿ ಮಣ್ಣಿಗೆ ತಿನ್ನಿಸ್ಬೇಕು ಅಂತ ನೋಡ್ತಿ. ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ಹುಷಾರ್. ಸೇಠಿ, ದುಡ್ಡು ಕೊಡ್ತೀನಿ, ಬಂಡವಾಳ ಹಾಕ್ತೀನಿ ಅಂತ ಮಾತು ಕೊಟ್ಟಿದ್ದೀರಿ, ಅದನ್ನ ಮರಿಬೇಡಿ. ಈಗ ಫಸ್ಟ್ ಇನ್ಸ್ಟಾಲ್ಮೆಂಟ್ 10,000 ಮೊದಲು ಕೊಡೆ. ಅಯ್ಯೋ, ನಾನು ಕೊಡೋ ದುಡ್ಡು ಏನಯ್ಯ ಗ್ಯಾರಂಟಿ? ಸೇಠಿ, ಇದೇನೆ ಇದು ಈ ಹಕ್ಕಿ ಹಿಕ್ಕೇನಾ? ಕೊಡ್ತೀರಾ ಇಲ್ಲ ವಾಪಸ್ ಹೋಲ? ಏ ಕೊಡ್ತೀನಿ ಬಾರಪ್ಪ. ಉಲಿಕೆ ಪಟ್ಟೆ ಇವನಿಗೆ 10,000 ಕೊಡು. 10,000? ಹಾ, ಒಂದ್ ನಿಮಿಷ. ಯಾರಿಗೆ ಫೋನ್? ಯಾರಿಗೆ ಪರ್ಮಿಷನ್ ಯಾರ್ದು? ಬಿಬಿದು. ಅರೆ, ನಂದು ದುಡ್ಡು ಕೊಡಕ್ಕೆ ನಿಂದು ಬಿಬಿಗೆ ಯಾಕಯ್ಯ ಪರ್ಮಿಷನ್? ನಂದು ಬಿಬಿದು ಅಲ್ಲ, ನಿಮ್ದು ಬಿಬಿದು. ಮದುವೆ ಆಗಿದೆಯೇನೋ ಗೊತ್ತಾಗಲ್ಲ. ಹಲೋ ಸೇಠ್ಜಿ, ಏನು ಕೇಳಿಸ್ತೇನೆ ಇಲ್ಲ? ಸ್ವಿಚ್ ಆನ್ ಮಾಡು. ಹಲೋ ಶೇಠ್ಜಿ, ನಿಮ್ದು ಬಿಪಿ. ಏನಾಯ್ತು? ಕೊರೋನಾ. ನೋಡಿ ಮೋದಿ ಅಂಕಲ್ ಕೊಡೋ ಅಡ್ವರ್ಟೈಸ್ಮೆಂಟ್ ಅದಾದ್ಮೇಲೆ ಬರುತ್ತೆ, ಮಾತಾಡೋ. ಅದು ಅಡ್ವರ್ಟೈಸ್ಮೆಂಟ್ ಅಲ್ಲ, ಅವೇರ್ನೆಸ್. ಹಲೋ ಕಂಡೋಯ್ತು. ಹೌದೌದು. ಹಲೋ ಸೇಠ್ಜಿ, ನೆಟ್ವರ್ಕೇ ಇಲ್ಲ, ಕರೆನ್ಸಿನೇ ಇಲ್ಲ. ಮೊದ್ಲೇ ಹೇಳಕ್ಕಾಗಲ್ಲ. ಬೇಡ ಬಿಡಿ ಸೇಠ್ಜಿ, ಯಾಕೆ? ಕರೆನ್ಸಿಗೆ ಕಾಸಿಲ್ಲ, ನನ್ಗೇನ್ ಕಾಸು ಕೊಟ್ಟಿರಿ? ಎಲ್ಲ ಇದೆಯಪ್ಪ, ಬ್ಲ್ಯಾಕ್ ಮನಿ. ತಗೊಳಪ್ಪ 10,000. ಸೇಠ್ಜಿ, ಮಾತಿನ ಪ್ರಕಾರ ಇದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಮಾತ್ರ. ಆಮೇಲೆ ನಾ ಕೇಳ್ದಾಗ ದುಡ್ಡು ಕೊಡ್ತಿರ್ಬೇಕು, ಗೊತ್ತು ತಾನೆ? ಗೊತ್ತಪ್ಪ, ಗೊತ್ತು. ಮಾತು ತಪ್ಪಾರ್ದು. ನೀವು ಅಷ್ಟೇ. ಇಲ್ಲಿ ಸಮುದ್ರ ತೀರ ಬರಲ್ಲ. ಯಾರನ್ನ ಕರಿತಾ ಇದೀಯಾ? ಒಂದ್ಸಲ ತಡೀರಿ ಸೇಠ್ಜಿ, ನಿಮ್ಗೆ ಗೊತ್ತಾಯ್ತಿದೆ ಆ ದನ ಕಾಯ್ತಿರೋ ಹುಡುಗ್ರನ್ನ. ಊರನ್ನ ಯಾಕಯ್ಯ ಕರಿತೀಯ? ಸುಮ್ಮನೆ ನಿಂತ್ಕೊಳ್ಳಿ. ಬರಲ್ಲ ಬೇಗ. ತಗೊಳ್ಳಿ, ತಲಾ 1,000 ರೂಪಾಯಿ. ಯಾಕೆ ಹೇಳೋದು? ಇಟ್ಕೊಳ್ರ. ಏನಯ್ಯ ತಿಪ್ಪಾಡೋ? ನಾನೇನು ಎಲೆಕ್ಷನ್ಗೆ ನಿಂತಿದ್ದೀನಿ ಈ ತರ ಪುಕ್ಸಟ್ಟೆ ದುಡ್ಡು ಹಂಚಕ್ಕೆ? ಶಟ್ ಅಪ್. ಇಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ಬಂಡವಾಳ ಹಾಕೋದಷ್ಟೇ ನಿನ್ ಕೆಲಸ, ಬಾಯಿ ಬಿಡೋದಲ್ಲ. ಬನ್ನಿ ಈ ಕಡೆ. ನೋಡ್ರಪ್ಪ ಹುಡುಗ್ರ, ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಎಲ್ಲೆಲ್ಲಿ ಸಗಣಿ ಬಿದ್ದಿರ್ತದೋ, ಎಷ್ಟೆಷ್ಟು ಬಿದ್ದಿರ್ತದೋ ಅದನ್ನೆಲ್ಲ ತಂದು ಇಲ್ಲಿ ರಾಶಿ ಹಾಕ್ಬೇಕು. ಒಂದೊಂದು ತೊಪ್ಪೆಗೆ 10 ರೂಪಾಯಿ. ಒಂದೊಂದು ತೊಪ್ಪೆಗೆ 10 ರೂಪಾಯ? ಯಾರಿಗುಂಟು ಯಾರಿಗಿಲ್ಲ? ಸಗಣಿಗೂ ದುಡ್ಡ? ಬರ್ಲಿಲ್ಲ, ರಾಶಿ ಹಾಕುವ. ಗಟ್ಟಿಗೆ ಮಡಗಿದ್ದೆ. ಈ ತಲೆಕೆಟ್ಟನ್ ಮಾತು ಕೇಳಿ ನಾ ಸರ್ವನಾಶ ಆಗೋದೇ.
ನೀನೀಗ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ, ಇಲ್ದಿದ್ರೆ ನಿನ್ನೂ ಎತ್ತಿ ಸಮುದ್ರಕ್ಕೆ ಹಾಕ್ಬಿಡ್ತೀನಿ ಅಷ್ಟೇ. ಯೋ ನಾನ್ ಕೊಡೋ ದುಡ್ಡಿಗೆ ಏನಯ್ಯ ಗ್ಯಾರಂಟಿ? ಅಲ್ಲೇ ಬಿದ್ದಿಲ್ವ ಸೇರ್ತಿ ರಾಶಿಯಾಗಿ? ಸಗಣಿ ತಿನ್ನಕ್ಕಾಗತ್ತೇನಯ್ಯ? ಇನ್ನೇನ್ ನಿನ್ ದುಡ್ಡು ತಿನ್ನಕ್ಕಾಗತ್ತಾ? ಬನ್ನಿ ನಾವು ಅವ್ರ ಜೊತೆ ಸರ್ಕೊಂಡು ಸಗಣಿ ಎತ್ತಣ. ನಾನು ಸಗಣಿ ಎತ್ತಬೇಕಾ? ಸಗಣಿ ಮಾತ್ರ ಅಲ್ಲ, ಮನುಷ್ಯನ್ ತೊಪ್ಪೆ ಕೆಳಗೆ ದಮಡಿ ದುಡ್ಡದೆ ಅಂದ್ರೆ ಚಾಚಲ್ ಬನಾಲ್ಗೆನ ಇತ್ತು ಉದ್ದ. ಅಡ್ರೆ ಹಳ್ಳಳ್ಳಿ ತಿಪ್ಪೆಳಿ ಗೊಬ್ಬರದ ಗುಡ್ಡಿಲಿ ನಾರ್ ನಾರ್ತಾ ಬಿದ್ದಿದ್ದೆ ಹಾರ್ ಹಾರ್ತಾ ಎದ್ಬಿಟ್ಟಲ್ಲೇ ಆಕಾಶ ಸೇರ್ಬಿಟ್ಟಿಲ್ಲ. ಲಾ 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 ಯಾರ್ಗುಟ್ಟು ಯಾರಿಗಿಲ್ಲ ಸರ್ಕಾಗೋ ಸೌಭಾಗ್ಯ ಮಾರ್ಕೊಳ್ಳೋ ಮಹಾಭಾಗ್ಯ. ತಂಗಡಿ ಏರಿ ತೂರ್ಬಿಟ್ಟಲ್ಲೇ ಮಾರ್ಕೆಟ್ ರಾಣಿ ಆಗ್ಬಿಟ್ಟಲ್ಲೇ ಮಾರ್ಕೆಟ್ ಮಹಾರಾಣಿ ಆಗ್ಬಿಟ್ಟಲ್ಲೇ. ಓ ಸಾಕಪ್ಪ ತಗೊಂಡ್ರ, ಇವತ್ತಿಗೆ ಸಾಕು, ತಗೊಳ್ಳಿ ದುಡ್ಡು. ಮತ್ತೆ ದುಡ್ಡು ಕೊಡ್ತಾರೆ. ಓ ನಿಮ್ ಆಮೇಲೆ ಕರಿತೀನಿ ನೋಡಪ್ಪ. ಕೊಡಿ 1 ಲಕ್ಷ. 1 ಲಕ್ಷ? ಹ್ಞೂ ಮೊದಲು 10,000 ಆಯ್ತು, ಆ ಸಗಣಿ ಎತ್ತಬೇಕಾದ್ರೆ 20,000 ಆಯ್ತು, ಇವಾಗ 1 ಲಕ್ಷ. ನಾನು ದುಡಿದು ದುಡ್ಡೆಲ್ಲ ಕರಗಿ ಕಣ್ಣೀರಾಗಿ ಕರಗೋಯ್ತಲ್ಲೋ. ರೇ ಸ್ವಾಮಿ, ನಿಲ್ಲಿಸ್ರಿ ನಿಮ್ಮ ಆಲಪಾನ. ನಿಮ್ ದುಡ್ಡೆಲ್ಲ ಎಲ್ಲೂ ಹೋಗಿಲ್ಲ, ಅಲ್ಲೇ ಬಿದ್ದಿಲ್ ವರಾಶಿಯಾಗಿ. ಸಗಣಿ, ಅಯ್ಯೋ ದೇವ್ರೆ, ನನ್ನ ಸಗಣಿ ಪಾಲ್ ಮಾಡ್ಬಿಟ್ಟಿಯಲ್ಲಪ್ಪ. ಸಮುದ್ರ ಪಾಲಾಗೋದಕ್ಕಿಂತ ಸಗಣಿ ಪಾಲಾಗೋದು 1000 ಪಟ್ಟು ಮೇಲು. ನಡ್ರಿ ಹೋಗೋಣ ಇಲ್ಲಿಗೆ ಸ್ಮಶಾನಕ್ಕೆ. ನಿಮ್ ದುಡ್ಡನ್ನೆಲ್ಲ ಮೊಟ್ಟೆ ಮಾಡಿ ಕಾವು ಕೂರ್ಸಿದೀನಿ, ಅದು ಮರಿ ಆಗ್ಬೇಕಾ ಬೇಡವಾ? ಮೊಟ್ಟೆ ಇಟ್ಕೊಂಡು ನಾನು ಊರೂರೆಲ್ಲ ಆ ಮೊಟ್ಟೆ ಬೇಕಮ್ಮ, ಆ ಮೊಟ್ಟೆ ಬೇಕಮ್ಮ, ಆ ಮೊಟ್ಟೆ 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 ಅಂತ ಮಾರ್ಲೇನಯ್ಯ. ಸೇಠ್ಜಿ ಸಖತ್ತಾಗಿರುತ್ತೆ. ಮೊಟ್ಟೆ ಮೊಟ್ಟೆ ಮೊಟ್ಟೆ. ಸೇಠ್ಜಿ ಯೋಚನೆ ಮಾಡಬೇಡಿ, ಸಮುದ್ರ ಪಕ್ಷಿಗಳು ಬಂದು ಆ ಸಗಣಿ ರಾಶಿಲಿ ಗೂಡು ಮಾಡ್ಕೋತವೆ, ಆಮೇಲೆ ಕಾವು ಕೂತು ಮರಿ ಮಾಡ್ತವೆ, ಆಮೇಲೆ ಹಾರ್ಕೊಂಡು ಹೋಗ್ತವೆ. ಹೇ ನನ್ ದುಡ್ಡು? ಆ ಹಕ್ಕಿ ಹಾಕಿರ್ತಲ್ಲ ಹಿಕ್ಕೆ, ಅದ್ರಲ್ಲಿರುತ್ತೆ. ಹಿಕ್ಕೆ ಆಯ್ತು, ಸಗಣಿ ಆಯ್ತು, ಮತ್ತೆ ಹಿಕ್ಕೇನಯ್ಯ? ನನ್ನ ಮಾತು ಕೇಳಯ್ಯ, ಬೇಡ ಕಡೆ ದುಡ್ಡು ಬರೋದು. ಸುಮ್ಮನೆ ನಿಂತ್ಕೊಳ್ಳಿ ಎಂದ ತಾನೆ. ನಾನು ಮಲಗಿದ್ದೀನ ಇವಾಗ. ನಾನು ಹಕ್ಕಿನ ಕರಿತಾ ಇದ್ದೀನಪ್ಪ. ಕಾಗೆ ಕಾಗೆ. ನಾನು ಕಾಗೆನ ಯಾಕೆ ಕರೆದಿದ್ದು ಗೊತ್ತಾ? ಗೊತ್ತಿಲ್ಲ. ನಂದು ಪಿಂಡ ತಿನ್ನಕ್ಕೆ. ಪಿಂಡ. ಸೇಠೆ, ನಾ ಕರಿತಿರೋದು ಸಮುದ್ರ ಪಕ್ಷಿಗಳನ್ನ. ದುಡ್ಡು ಬೇಕಾ ಬೇಡವಾ? ಬೇಕು ಬೇಕು ಬೇಕು. ಮತ್ ಮುಚ್ಕೊಂಡು ನಿಂತ್ಕೊಳ್ಳಿ. ಸೇಠಿ, ಸಮುದ್ರ ಪಕ್ಷಿಗಳು ಬರ್ತಾವೆ, ನಡ್ರಿ. ಏನ್ ಗೊತ್ತೋ ಏನೋ, ನನ್ನ ದುಡ್ಡಂತೂ ಹೋಯ್ತು.
ನನ್ನ ಬಳಗದ ಕತೆ ಹೇಳಯ್ಯ. ಡೋಂಟ್ ವರಿ ಸೇಠ್ಜಿ, ಎವ್ರಿಥಿಂಗ್ ಇಸ್ ಓಕೆ. ಬೇಕಾದ್ರೆ ಮೂಸ್ ನೋಡಿ ಸೇಠ್ಜಿ, ಇವಾಗ ವ್ಯಾ ಅಂತೀರಿ, ಆಮೇಲೆ ಇದನ್ನೇ ದೇವ್ರ ಕೋಣಲಿಟ್ಟು ದೇವ್ರು ಅಂತ ಪೂಜೆ ಮಾಡ್ತೀರಿ, ನೋಡ್ತಾ ಇರಿ. ಮಾಡ್ತಾರಪ್ಪ, ಮಾಡ್ತಾರೆ. ನಾನಲ್ಲ, ನನ್ನ ಮನೆಯವರು. ಪೂಜೆನಲ್ಲ, ನನ್ನ ಶ್ರಾದ್ದನ ಮಾಡಿದುಣ್ಣ ಮಾರಾಯ. ಹಾ, ಸಗಣಿ ಚೆನ್ನಾಗಿ ಒಣಗಿದೆ, ಬೆರಣಿ ಆಗಿದೆ. ಎಲೆ ಕಡಿ ಬಣ್ಣ ಕೊಡಿ. ಯಾಕೆ? ಬೆಂಕಿ ಹಚ್ಚಕ್ಕೆ. ಬೆಂಕಿ ಹಚ್ತಾರದ, ಬೆಂಕಿ ಹಚ್ತಾರೆ. ಏ ನಿಮಗಲ್ರಿ, ಆ ಬೆರಣಿ ರಾಶಿಗೆ. ತಿಪ್ಪ, ಬೆರಣಿ ಮಾಡಿದ್ರೆ ದುಡ್ಡು ಬರುತ್ತೆ ಕಣ. ನನ್ನ ಮಾತು ಕೇಳು, ದುಡ್ಡು ಬರುತ್ತೆ. ಕೇಳಬೇಕಾದ್ದು ನೀವು. ಈಗ ನಾನು ಅದಕ್ಕೆ ಬೆಂಕಿ ಹಚ್ತೀನಿ, ಅದು ಉರ್ದು ಬೂದಿ ರಾಶಿನೂ ಆಯ್ತದೆ. ಆ ಬೂದಿನೇ ನಾವು ಮುಂದೆ ಮಾರಾಟ ಮಾಡ್ಬೇಕಾಗಿರೋ ಮಾಲು. ಬೂದಿ? ಅಯ್ಯೋ, ಈ ಬೂದಿನ ಕೊಳ್ಳೋದಕ್ಕೆ ನನ್ನನ್ನು ಬೂದಿ ಮಾಡ್ಬಿಡ್ತಾರೆ ಕಡೆಯ. ನನ್ನ ಮಾತು ಕೇಳು. ಹಂಗೇನು ಆಗಲ್ಲ, ಹೇಳ್ದಷ್ಟು ಕೇಳಿ. ನಿಮ್ ಎಲ್ಲಾ ಗಿರಾಕಿಗಳಿಗೂ ಮಾಲು ರೆಡಿ ಇದೆ, ದುಡ್ಡು ತಗೊಂಡ್ ಬೇಗ ಬನ್ನಿ ಅಂತ ನಿಮ್ಮ ಆಳನ್ ಕಳಿಸಿ ಸುದ್ದಿ ಮುಟ್ಸೆ. ತಿಪ್ಪ, ನನ್ನ ಮಾತು ಕೇಳು. ಬೇಡ, ಈ ಬೆರಣಿ ಮಾರೋಣ, ದುಡ್ಡು ಬರುತ್ತೆ ಕಣೋ. ಹೇಳ್ದಷ್ಟು ಮಾಡ್ರಿ. ಮಾಡ್ತೀನಪ್ಪ, ಮಾಡ್ತೀನಿ. ಸೀಗೆ ಮಳೆಯಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಬಿಡಿಸ್ಕೋಬೇಕಲ್ಲ. ಏಯ್, ನಮ್ದು ಸಬ್ ಗಿರಾಕಿಲ್ ಹೋಗಿ ಮಾಲೂಮ್. ಮಾಲು ಮಾಲು. ಅವ್ರಿಗೆಲ್ಲ ಮಾಲ್ ರೆಡಿ ಇದೆ, ದುಡ್ಡು ತಗೊಂಬರಕ್ ಹೇಳು. ಪರ್ಮಿಷನ್? ಪರ್ಮಿಷನ್? ಏ ಹುಡುಗ್ರ, ಇಲ್ಲಿ ಸಮುದ್ರ ತೀರಕ್ ಬರಲ್ಲ. ಯಾಕಯ್ಯ ಅವ್ರನ್ನ ಕರೀತೀಯಾ? ಸುಮ್ಮನೆ ನಿಂತ್ಕೊಳ್ಳಿ ಸೇಚಿ, ಗೊತ್ತಾಯ್ತದೆ. ಏ ಬರಲ್ಲ. ಹೊಸ ಕಾಲ ಹೊರಟೆ ಹೋಯ್ತು, ಹೊಸ ಕಾಲ. ಏಯ್ ಸುಮ್ಮನೆ ನಿಂತ್ಕೊಳ್ಳಿ. ನೋಡ್ರಪ್ಪ ಹುಡುಗ್ರ, ಅಲ್ಲಿರೋ ಬೆರಣಿ ರಾಶಿಗೆ ಬೆಂಕಿ ಹಚ್ಬೇಕು, ಬೂದಿನ ಮೂಟೆ ತುಂಬಿ ಇಲ್ಲಿ ಆಟ ಹಾಕ್ಬೇಕು. ಇದಕ್ಕೆ ಎಷ್ಟಪ್ಪ ದುಡ್ಡು ಕೇಳ್ತೀರಿ? ನೀವು ಕೊಟ್ಟಷ್ಟು ಕಣ. ಯಾಕೆ ಸೇಜೆ? ಸೊಳ್ಳೆಪ್ಪ, ಸೊಳ್ಳೆ, ಸಮುದ್ರದ ಸೊಳ್ಳೆ. ಸುಮ್ಮನೆ ನಿಂತ್ಕೊಳ್ಳಿ ನೀವಲ್ಲಿ. ಅಣ್ಣ, ನೀವು ಕೊಟ್ಟಿದ್ದೆ ನಮ್ಗೆ ದೇವ್ರ ಪ್ರಸಾದ. ಸರಿ ಕಣ್ರ ಸೇಜೆ, ಆ? ಎಷ್ಟಿದೆ ಅಷ್ಟು ಕೊಟ್ಬಿಡಿ ಈಗ. ಕೊಟ್ಟು ಬಿಡಿ, ಕೊಟ್ಟು ಬಿಡಿ. ಏನಿದೆಯಯ್ಯ ಕೊಡಕ್ಕೆ? ಈ ಲಂಗೋಟಿ, ಈ ಉಡ್ದಾರ, ಅದನ್ನು ಕೊಡುವಂತೇನು? ಯಾಕೆ ಸೇಜಿ? ಕಿವಿಲ್ ವಾಲೆ ಇಲ್ವಾ? ಕೈಯಲ್ಲಿ ಕಡಗ ಇಲ್ವಾ? ಬೆರಳಲ್ಲಿ ಉಂಗುರ ಇಲ್ವಾ? ಕತ್ತಲ್ ಸರ ಇಲ್ವಾ? ಸೊಂಟದಲ್ಲಿ ಬೆಳ್ಳಿ ಉಡ್ದಾರ ಇಲ್ವಾ? ಬಿಚ್ಚೆ ಬಿಚ್ಚೆ ಮಾತು ಅಂದ್ರೆ ಮಾತು. ಎಲ್ಲ ಬೀಬಿದು ವರದಕ್ಷಿಣೆಲಿ ಅಂತ ಇಸ್ಕೊಂಡಿದ್ದೆ ಕಡೆಯ. ನಿನ್ನ ನಂಬ್ಕೊಂಡು ಹೋಯ್ತು ಕಡೆಯ. ತಗೊಳಯ್ಯ, ಇರಯ್ಯ, ಹಿಡ್ಕೋ, ಹಿಡ್ಕೋ. ತಗೊಳಯ್ಯ, ತಗೊಂಡು ಹಾಳಾಗಿ ಹೋಗು. ತಗೋ ತಗೋ, ಹಾಳಾಗಿ ಹೋಗು. ಇಟ್ಕೊಳ್ಳಿ ಸೇಠಿ. ಒಳ್ಳೆ ಮನಸ್ಸಿನ ಕೊಡೋದಾದ್ರೆ ಕೊಡಿ, ಇಲ್ದಿದ್ರೆ ನೀವುಂಟು, ಸಮುದ್ರ ಉಂಟು, ಬೆರಡಿ ಉಂಟು, ನಾವು ಹೋಗ್ತೀನಿ. ತಗೊಳ್ಳೋ ತಿಪ್ಪ, ತಗೋ. ಎಲ್ಲ ನಿಂದೆ, ಬೀಬಿರು ನಿಂದೆ. ತಗೊಳ್ರಪ್ಪ, ಇಟ್ಕೊಳ್ಳಿ. ಕ್ಯಾ ಬಿ ನೈ, ಬರೀ ಬೆತ್ಲೆ. ಓ ಹಚ್ರಪ್ಪ ಬೆಂಕಿನ. ಬರಲ್ಲ. ಸೇಚಿ, ಎಲ್ಗೋಯ್ತಾ ಇದ್ದೀರಾ? ಉಸಿರಿದ್ರೆ ಉಪ್ಪು ಮಾರ್ಕೊಂಡಾರು ಬದುಕ್ಬೋದು, ತಲೆ ತಪ್ಪಿಸ್ಕೊಂಡು ದೇಶಾಂತರ ಹೊಟ್ಟೋಗ್ತೀನಿ. ನೀವೀಗ ತಲೆ ತಪ್ಪಿಸ್ಕೊಂಡು ದೇಶಾಂತರ ಹೋಗುವಂಥದ್ದು ಏನಾಗದೆ? ಏನಾಗಿದ್ಯಾ? ಇನ್ನೇ ನನ್ ಗಿರಾಕಿಗಳು ಬರ್ತಾರೆ, ಮಾಲ್ ಎಲ್ಲಿ ಅಂತ ಕೇಳ್ತಾರೆ. ನಾನೇನಾದ್ರೂ ಈ ಬೂದಿ ಮೂಟೆ ತೋರಿಸಿದ್ರೆ ನನ್ನನ್ನು ಸಾಯಿಸ್ಬಿಡ್ತಾರೆ ಕಣಯ್ಯ, ಸಾಯಿಸ್ಬಿಡ್ತಾರೆ. ಹಂಗೇನು ಆಗಲ್ಲ, ಹೇಳ್ದಷ್ಟು ಹೇಳಿ. ಈ ಬೂದಿ ಮೂಟೆಗಳ ಮೇಲೆ ರೇಟ್ ಬರ್ದ್ಬಿಡಿ. ಒಂದೊಂದು ಮೂಟೆಗೆ 10 ಲಕ್ಷ. 10 ಲಕ್ಷ? 10 lakhs, just 10 lakhs. ಸಾಕು. ಅಯ್ಯೋ ನಿನ್ನಲ್ಲಿ ನಿನ್ನ ಇಲ್ಲಿರೋ ಎಲ್ರನ್ನು ಸುಟ್ಟು ಬೂದಿ ಮಾಡಿದ್ರೆ 1 ರೂಪಾಯಿ ಹುಟ್ಟಲ್ಲ. ಅದಕ್ಕೆ ಹೇಗಯ್ಯ 10 ಲಕ್ಷ ಬರೀತೀಯ ನೀನು? ಆಗಕ್ಕಿಲ್ಲ ತಾನೇ. ಅಲ್ಲ ಕಡೆ. ಮುಚ್ಕೊಂಡು ನಿಂತ್ಕೊಳ್ಳಿ. ನೋಡ್ರ ಹುಡುಗ್ರ, ಅದ್ರ ಮೇಲೆ ರೇಟ್ ಬರೆದ್ಬಿಡಿ.
ಒಂದೊಂದು ಮೂಟೆಗೆ 10 ಲಕ್ಷ. ಅಣ್ಣ ನಮ್ದು ಇದಲ್ಲ. ಅಯ್ಯೋ ಹುಡುಗ್ರ, ಇದಕ್ಕೆ ಓದು ಬರ ಒಂದು ಬೇಕಾಗಿಲ್ಲ. ಹೀಗೊಂದು ಉದ್ದು ಗೀಟ್ ಹೇಳಿರಿ, ಅದ್ರ ಮುಂದೆ 5 ಕೋಳಿ ಮೊಟ್ಟೆ ಮಾಡಿದ್ರಿ ಅಷ್ಟೇ. ಅಣ್ಣ ನಾವ್ ಮನ್ಸಲ್ವೇನಣ್ಣ, ಕೋಳಿ ಮೊಟ್ಟೆ ಅಣ್ಣ. ಏಯ್, ಹಂಗ್ ಬರೀರೋ. ಅಷ್ಟೇ 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 ಅಷ್ಟೇ. ಅಣ್ಣ ಇತ್ತ ಕಡೆಯಿಂದ ಯಾರೋ BMW ಮೇಲೆ ಬರ್ತಾವ್ರೆ. ಅದು ಆಡಿ ಕಣ್ಣ. ಈ ಕಡೆ ಯಾರೋ ಕೂದ್ರೆ ಬೆಕ್ಕು ಬಂದವ್ರೆ. ಕತ್ತೆಗಳ ಮೇಲೆ ನೀವೇ ಇದ್ದೀರಲ್ಲ. ಹೌದಪ್ಪ ಹೌದು, ಕುದುರೆ ಆಗಿದ್ದು ನಾನು. ನಿನ್ನ ನಂಬ್ಕೊಂಡು ಕತ್ತೆ ಆಗ್ಬಿಟ್ಟಿದ್ದೀನಿ. ಬರೀ ಕತ್ತೆ ಅಲ್ಲ, ಹೆಸ್ರು ಕತ್ತೆ. ಬನ್ನಿ ಸೆಟ್ಟಿ. ದುಡ್ಡಿಸ್ಕೊಂಡು ಹೆಂಗೆ ಮಾತಾಡ್ತಾನೆ ಅವ್ನು? ಧೈರ್ಯ ಇರ್ಬೇಕು ಅವ್ನಿಗೆ. ಸಲಾಂ ಸೇಠ್ಜಿ. ನಮಸ್ಕಾರ ಸೇಠ್ಜಿ. ಹಾಯ್ ಸೇಠ್ಜಿ. ದಂಡಾಳು ಸೇಠ್ಜಿ. ವಣಕ್ಕಂ ಸೇಠ್ಜಿ. हमारा माल कहाँ है? ನಮ್ಮಲ್ಲಿ ಬೆಲೆ ಎಂತ? Where is our ಮಾಲ್? ಈಗ ಡಬ್ಬು. ಪಾರಂಗ ಪಣಂ. ಪಣಮ್ಮು, ನನ್ನ ಹೆಣಮ್ಮು. ಈ ತಲೆಕೆಟ್ಟೊಂದು ಮಾತು ಕೇಳಿ ನಾ ಸರ್ವನಾಶ ಆಗೋದೆ. ಸುಮ್ಮನೆ ನಿಂತ್ಕೊಳ್ಳಿ. ನೋಡ್ರಪ್ಪ ವ್ಯಾಪಾರಗಾರ್ರೆ, ನಿಮ್ಮ ಹಾಲು ಆ ಮೂಟೆಲಿದೆ, ಅದ್ರ ಮೇಲೆ ರೇಟು ಬರ್ತಿದೆ. ಬೇಕಾದ್ರೆ ನೋಡ್ಕೊಳ್ಳಿ. 10 लाख 10 ಲಕ್ಷನಾ? 10 lakhs 10 ಲಕ್ಷ 10 ಲಕ್ಷ. ಹೌದೌದು, ಫಿಕ್ಸೆಡ್ ರೇಟ್, ನೋ ಬಾರ್ಗನ್. ಬೇಕಾದ್ರೆ ತಗೊಳ್ಳಿ, ಬ್ಯಾಡ್ವಾದವ್ರು ಹೋಗ್ಬೋದು. ರೇಟ್ ಇರ್ಲಿ, ಮೊದಲು ಮಾಲ್ ಏನೋ ಅನ್ನೋದನ್ನ ತೋರಿಸಿ. ಇಡ ಅಲ್ಲೇ ಒಂದು ಮೂಟೆ ಬಿಚ್ಚಲ. ರಾಕ್ ಬೂದಿ ಆಶ್ ಬೂದಿಲು ಬೂಡಿದಿ. ಹೌದಪ್ಪ, ಬೂದಿ. ಬರೀ ಬೂದಿ ಅಲ್ಲ, ನನ್ನ ಹೆಣದ ಬೂದಿ. ನನ್ನ ಬೂದಿ ತೋರಿಸಿ ನಮ್ಗೆ ಟೋಪಿಗೆ ಹಾಕ್ಬೇಕು ಅಂತ ನೋಡ್ತೀರಿ? ಅದು 10 ಲಕ್ಷ ಅಂತೆ. ಮೋಸ, ದಗ, ಫ್ರಾಡ್, ಅನ್ಯಾಯ. ಎಲ್ಲ ಒಂದೇ. ಇವರಿಬ್ರು ಸೇರಿ ನಮ್ಗೆ ಮೋಸ ಮಾಡ್ಬೇಕು ಅಂತ ನೋಡ್ತಿದ್ದಾರೆ. ತದಕ್ರ ಏಟು. ನಂಗೆ ಕೊಡಿತೀರಿ, ಒಡೆಯದಾರ ಸೈಡ್ಸೆ ಕೊಡ್ರಿ. ನಿನ್ನ ಯಾಕೆ ಬಿಡ್ಬೇಕು? ಆ ಸೇಜಿ ಯಾಕೆ ಹೊಡಿಬೇಕು? ಸೇಡ್ಸಿ ತವ ದುಡ್ಡದೆ, ಬುದ್ಧಿ ಇಲ್ಲ. ಇತ್ತಪ್ಪ ಇತ್ತು, ಇವಾಗ ಅದು ಇಲ್ಲ. ಅರೇ ಭಗವಾನ್, ನಿಂದು ಸ್ಥಿತಿಗೆ ನಂದು ತಂದ್ಬಿಟ್ಟಿ. ಇದ ಅಲ್ಲೇ ಒಂದು ಬಿಂದಿಗೆ ನೀರ್ ತರೋಗ್ಲ. ಹಾ, ಹಂಗೆ ಕೆಂಡಾಗೆ ತಂದ್ಬಿಡು, ಒಟ್ಟಿಗೆ ಹೊಟ್ಟೋಗ್ತೀನಿ. ಗೋವಿಂದ ಗೋವಿಂದ ಅಂತ. ಸೇಠ್ಜಿ ಗೋವಿಂದ ಅಲ್ಲ, ರಾಮ್ ನಾಮ್ ಸತ್ಯ ಹೇ. ಹೊಟ್ಟೆ ಎರಡು ಒಂದೇ. ಮಸನ್ಗೆ ತಾನೆ ಹೋಗೋದು. ಈ ಬೂದಿ ಸುರಿದು ಕಲಿಸ್ಲಾ? ಪಾನಕ ಮಾಡ್ತಿದ್ಯಾ? ಇಲ್ಲ ಪರ್ಮಾನನ್ನ. ಇಲ್ಲ, ಚಿತ್ರಾನ್ನ. ಸ್ವಲ್ಪ ತಡ್ಕೊಳ್ಳಿ, ಬೂದಿ ಕರಗಬೇಕು. ಅಲ್ಲಿ ತನಕ ನಾವೇನ್ ಮಾಡ್ಬೇಕು? ಹಾಡು ಹಾಡಿ, ಭಜನೆ ಮಾಡಿ, ಯಕ್ಷಗಾನ ಮಾಡ್ರಿ, ನಾಟಕ ಮಾಡಿ. ದುಡ್ಡಿರೋರು ನೀವು, ನಿಮ್ಗೆ ಅದೆಲ್ಲ ಎಲ್ಲಿಂದ ಬರ್ತದೆ? ಆಯ್ತಲ್ಲ? ಈಗ ಒಬ್ಬೊಬ್ಬರಾಗಿ ಅದರೊಳಗಡೆ ಕೈ ಹಾಕಿ, ನಿಮಗೆ ಏನ್ ಸಿಗುತ್ತೋ ಅದೇ ನಿಮ್ಮ ಮಾಲು. ಅದ್ರೊಳಗೆ ಬೇಕಾದವ್ರು ತಗೋಬಹುದು, ಬ್ಯಾಡ್ವಾದವ್ರು ಹೋಗ್ಬೋದು. ಅರೆ ಮುತ್ತು. ಅರೆ ರತ್ನ. ಅಡ್ವಾನ್ಸ್.
ನೀವು ಪೂಜೆ ಮಾಡ್ಬೇಕಾಗಿರೋದು ನನ್ನನ್ನಲ್ಲ, ಆ ರತ್ನ ಪಕ್ಷಿಗಳನ್ನ. ನಾನಿಲ್ಲಿಗೆ ಬಂದಾಗ ಆ ಹಕ್ಕಿ ಹಿಕ್ಕೇಲಿ ನನಗೆ ಮುತ್ತು ರತ್ನ ಕಾಣಿಸ್ತು, ನಿಮಗೆ ಹೊಲಸು ದುರ್ವಾಸನೆ ಕಾಣಿಸ್ತು. ಯಾವ್ದು ನಮ್ಮ ಒಳಗಿರ್ತದೋ ಅದು ನಮ್ಮ ಹೊರಗೂ ಇರ್ತದೆ, ಯಾವ್ದು ನಮ್ಮ ಹೊರಗಿರ್ತದೋ ಅದು ನಮ್ಮ ಒಳಗೂ ಇರ್ತದೆ. ಶುಕ್ರಿಯ, ಹೋಗ್ ಬನ್ನಿ. ಬರ್ತೀನಪ್ಪ ತಿಪ್ಪಣ್ಣ, ಹೋಗಿದ್ ಬರ್ತೀನಿ. ತಿಪ್ಪಣ್ಣ, ಇವಾಗ ನಿನ್ನ ಹತ್ರ ಬುದ್ಧಿನೂ ಇದೆ, ದುಡ್ಡು ಇದೆ. ಏನು ಪೈಸಾ पैसा पैसा 1 2 3 4 5 1 2 3 4 5 6 7 8 9 10 शाबाश शाबाश ಬರೀ 5 ರೂಪಾಯಿ ಉಲ್ಲುಕೆ ಪಟ್ಟೆ ಸೈಜಿ ತಗೊಂಡ್ರಪ್ಪ ಹುಡುಗ್ರ, ಹಿಡ್ಕೊಳ್ಳಿ. ಮುಂದೊಂದು ಕಾಲದಾಗೆ ಹಿಡಿ ಮಣ್ಣು ಕುಟುಕ ನೀರು ಸಿಗದೆ ಇರೋಂತ ಕೇಳ್ಗಾಲ ಬರ್ತದೆ. ಆಗ ದನದ ಸಗಣಿ ಹಕ್ಕಿ ಹಿಕ್ಕಲಿ ಹಿಂಗೆ ನಮ್ ಜೀವನ ಕಣ್ಕೋಬೇಕಾಗಿರೋದು. ಮರಿಬೇಡಿ, ಹೋಗ್ ಬನ್ನಿ. ಯಾರು ನಿನ್ನ ಸಂದಾಗಿಟ್ಟಿರ್ಲಿ. ಹೋಗ್ಬೇಡಪ್ಪ. ಏ ಅಪ್ಪ ಮಾಡಕ್ ಬರಲ್ಲ. ಅಯ್ಯೋ ಇದ್ಯಾಕಿಲ್ಲ ಕೊಲ್ತಿರೋರು 3 ಹೊತ್ತು ಬಾಲ ಮುಟ್ಕೊಂಡ್ ಟಿವಿ ನೋಡ್ದಂಗೆ ಆಕಾಶ ನೋಡ್ತಾ ಕುಂತ್ಕೊಂಡ್ಬಿಟ್ರಿ. ಭೂಮಿ ನೋಡ್ರೋ ಭೂಮಿನ, ನೀವ್ ತಿನ್ನೋ ಕರ್ಕೆ ಬೆಳೆ ಭೂಮಿಲ್ ಕಂಡ್ರೋ ಆಕಾಶದಾಗಲ್ಲ. ಕಾಳ್ ಕೊಡೋ ಭೂಮ್ತಾಯಿ ಕಾಸ್ ಬೆಳ್ದು ಪಂಜೆ ಆಗೋದು. ಮುಚ್ಕೊಂಡು ನಾ ಗರ್ಕೆತೀನಿ, ಇಲ್ದೆ ಹೋದ್ರೆ ಕಾದಿನಲ್ಲಿ ಬಿದ್ದಿರೋ ಸೀಗಡಿ ಮೀನಾಗೋಯ್ತೀನಿ. ಹುಷಾರು. ಪುಜ್ಜದೆ ದುಡ್ಡು ಅಂದೆ, ಪುಜ್ಜದೆ ದುಡ್ಡು ಅಂದೆ, ಪುಜ್ಜದೆ ದುಡ್ಡು ಅಂದೆ, ಪುಜ್ಜದೆ ದುಡ್ಡು ಅಂದೆ. ಅಜಯ್ ಅಜಯ್, ಓಹೋಹೋಹೋಹೋ, ನೀನು ಆಯ್ತಪ್ಪ, ನಿಂದೆ ಸೋಂತ್ರ ವನವಾಸ. ಮುಗೀತಜ್ಜಿ ಮುಗೀತು. ಇಲ್ಲಿ ನೋಡು ಏನ್ ತಂದಿದೀನಿ ಅಂತ. ಓಹೋ, ಗೊಬ್ಬರದ ರಾಶಿನೇ ಗೋರ್ಕಂಬಂದಂಗದೆ. ಅಬ್ರ ದುಡ್ಡಜ್ಜಿ ದುಡ್ಡು. ಈ ದುಡ್ಡಿಂದ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಮನೆ ಕಟ್ಬೋದು, ಜಮೀನ್ ಕೊಂಡ್ಕೋಬಹುದು, ಫ್ಯಾಕ್ಟ್ರಿ ಕಟ್ಬೋದು, ಕಾರ್ ತಕ್ಕ ಊರು ತಿರುಗ್ಬೋದು, ಪಾರಿಂಗ್ ಹೋಗ್ಬೋದು, ಬೇಕಾದನ್ ತಿನ್ಬೋದು. ಸಗಣಿ ಏನಜ್ಜಿ ಒಳ ಹಿಂಗಂದಿ? ಇನ್ನೇನಪ್ಪ ಹೇಳಾರು, ಎಲ್ಲಾರ್ ತವ ಇಲ್ದೇ ಇರೋದು ನಿಂತವ ಐತೆ ಅನ್ಕೊಂಡಿದ್ರೆ ಈಗ ಗೊತ್ತಾಯ್ತು ನಿಂತವ ಬುದ್ಧಿ ಎಲ್ಲ ಇರೋದು ಲದ್ದಿ ಅಂತ. ಇದ್ಯಾಕಜ್ಜಿ ಹಿಂಗೇಳಿ ನೀನು? ಇನ್ನೆಲ್ಲ ನಮ್ಗೇನ್ ಬೇಕು? ನಮಗ್ ಬೇಕಾಗಿರೋದು ಈ ಕುರಿಗಳ್ಗೇನ್ ಬೇಕೋ ಅಷ್ಟೇ. ತಿನ್ನೋಕ್ 4 ಗರ್ಕೆ, ಕುಡಿಯೋಕ್ ಗುಟ್ಟಕ್ ನೀರು, ಇರೋಕ್ 1 ರೊಪ್ಪ, ಅದು ತೋಳ ಬಂದು ಎತ್ಕೊಂಡು ಹೋಗ್ತಾ ಇರ್ಲಿ ಅಂತ. ಅಲ್ಲ ಕಳ್ಳ, ಏನಿಲ್ಲ ಅಂದ್ರು ಕುರಿ ಇಕ್ಕೇನಾದ್ರೂ ಇದ್ರೆ ಗೊಬ್ಬರ ಆಯ್ತದೆ ಅಂತ ತಿಪ್ಪೆಗೆ ಹಾಕೋಲಾಗಿತ್ತು. ಆದ್ರೆ ಈ ನಿನ್ ರೊಕ್ಕ ಅದಾದ್ರೂ ಆಯ್ತದೆ ಇಲ್ಲ. ಮುಂದೊಂದ್ ಕಾಲದಲ್ಲಿ ಗುಟುಕು ನೀರು ಸಿಗದೆ ಇರೋಂತಹ ಕೇಡ್ಗಾಲ ಬರ್ತದೆ. ಮಡಿಕೋ, ಅಂಡೋರ್ಸ್ಕೊಳಕ್ ಬೇಕಾಯ್ತದೆ. ಅಜಯ್ ಅದೆಲ್ಲ ಬಿಡು. ಇಲ್ಲಿ ನೋಡು ರತ್ನದ ಹಾರ, ನಿಂಗಂತೆ ತಂದದ್ದು. ಎಂತ ಇತಳ ಪಳ್ಪಳ ಹೊಳಿತಾ ಇದೆ. ತೈತಳ ಪಳ್ಪಳ ಯಾರಿಗ್ಲೇ ಬೇಕು ಈ ನಿನ್ ತೈತಳ ಪಳ್ಪಳ? ಆಕಾಶದಾಗಿನ ಚಿಕ್ಕೆಗಳು ತೈತಳ ಪಳ್ಪಳ ಅಂದ್ರೆ 86 ಕೋಟಿ ಜೀವರಾಶಿಗಳು ಬೆಳಗ್ತವೆ. ಆದ್ರೆ ಈ ನಿನ್ ರತ್ನಧಾರ ತೈತಳ ಪಳ್ಪಳ ಅಂದ್ರೆ ಒದ್ದ ಮೊಟ್ಟೆ ಇರ್ತದೆ ಅಲ್ಲ, ಎದ್ಲು ಗೂಡ್ ಕಟ್ಟದೆ ಅಲ್ಲ. ಮೊದ್ಲು ಈ ಪೀಡನೆಲ್ಲ ಆತ ಕಡೆ ಎಸ್ತು ಕುರಿ ಮೇಸುವಂತೆ ಬಾ. ತೈತಳ ಪಳ್ಪಳ ವಾಪಸ್ ಬಂದಿದ್ಯಾ ದನಕಾಯಿ? ಹ್ಞೂ ಕಣಜ್ಜಿ. ಬಂದ್ಬಿಟ್ಟ. ಏನೋ ಅನ್ಕೊಂಡ್ರೆ ಏನೋ ಆಗ್ಬಿಟ್ಟ. ಥು. ಹೇ. ಕನಸಿಗೆ ರೂಪ ಕೊಟ್ಟು ಬಣ್ಣ ಬಣ್ಣದ
ಸುಪ್ರೀತ್ ಪತ್ರಿಕೋದ್ಯಮ ವಿದ್ಯಾರ್ಥಿ. ಆದಿತ್ಯ BSc ವಿದ್ಯಾರ್ಥಿ. ಹರ್ಷ GM ಪ್ರಥಮ PUC ವಿದ್ಯಾರ್ಥಿ. ವಿದಿಶಾ ಗೌತಮಿ ದ್ವಿತೀಯ PUC ವಿದ್ಯಾರ್ಥಿನಿ. ಮಹಿಮಾ ಕೌಶಿಕ್ MSc ವಿದ್ಯಾರ್ಥಿನಿ. ಲಾವಣ್ಯ ಫೈನ್ ಆರ್ಟ್ಸ್ ವಿದ್ಯಾರ್ಥಿನಿ. ಶಮಂತೇಶ್ ಭಟ್ ದ್ವಿತೀಯ PUC ತೇರ್ಗಡೆ ಹೊಂದಿದ್ದೇನೆ. ವಿಷ್ಣು ವಿ ರಾಮನ್ ಚಿತ್ರಮಾಧ್ಯಮ ವಿದ್ಯಾರ್ಥಿ. ಅಮೃತ ಚಿನ್ಮಯಿ 9ನೇ ತರಗತಿ. ಕಾರ್ನಿಕಾ ವಿನಾಯಕ್ 5ನೇ ತರಗತಿ. ವರ್ಷಿಣಿ ಮನಃಶಾಸ್ತ್ರ ವಿದ್ಯಾರ್ಥಿನಿ. ಋತು ರೋಹಿತ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ. ಯೋಗಾಂಶು ಬಾಲರಾಜ್ ಇಂಜಿನಿಯರಿಂಗ್ ವಿದ್ಯಾರ್ಥಿ. ವಂಶಿ H ರಾಮನ್ 7ನೇ ತರಗತಿ. ಸಿರಿ ವಾನಳ್ಳಿ ಕಾನೂನು ವಿದ್ಯಾರ್ಥಿನಿ. ನಮ್ಮ ಈ ನಾಟಕದ ರಚನೆ ಕೋಟಗನಹಳ್ಳಿ ರಾಮಯ್ಯ ಅವತ್ತು, ಸಂಗೀತ ಸಂಯೋಜನೆ ಮಾಡಿದವರು ಜನಾರ್ದನ್ ಜನ್ನಿ, ಬೆಳಕು ಕೊಟ್ಟವರು ಚೇತನ್ ಸಿಂಗಾನಲ್ಲೂರು, ಸಂಗೀತ ಸಾಂಗತ್ಯದಲ್ಲಿ ಮೇಘ ಸಮೀರ, ಹಾಡುಗಾರಿಕೆಯಲ್ಲಿ ದಿಶಾ ರಮೇಶ್, ಸಂಘಟನೆ ಸತೀಶ್ ಬೈಕಾಡಿ, ವಿನ್ಯಾಸ ಮತ್ತು ನಿರ್ದೇಶನ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಂಡ್ಯ ರಮೇಶ್ ಸರ್. ಸ್ನೇಹಿತರೆ, ಇಡೀ ನಾಟಕದ ಎಲ್ಲ ಜವಾಬ್ದಾರಿಗಳನ್ನ ಅವರೇ ತೆಗೆದುಕೊಂಡು ಇಲ್ಲಿ ಇವತ್ತು ಪ್ರದರ್ಶನ ಕೊಟ್ಟಿದ್ದಾರೆ. ಈ ನಾಟಕವನ್ನು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ತಲುಪಿಸಬೇಕು ಅನ್ನೋದು ಕೂಡ ನಟನದ ಇರಾದೆಯಾಗಿತ್ತು. ಆ ಕಾರಣಕ್ಕಾಗಿ ಈ ನಾಟಕವನ್ನು ಇಲ್ಲಿ ಪ್ರದರ್ಶನ ಮಾಡಿ ನಿಮ್ಮ ಮುಂದೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ದಯವಿಟ್ಟು ನಟನ ಮೈಸೂರು ನಿಮಗೆಲ್ಲ ಗೊತ್ತಿರೋ ಹಾಗೆ ಬಹಳ ವಿಶೇಷವಾದ ಸಂಸ್ಥೆ. ಅದರ ಯೂಟ್ಯೂಬ್ ಚಾನಲಲ್ಲಿ ಇದು ಪ್ರದರ್ಶನಗೊಳ್ತಾ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚು ಹೆಚ್ಚು ಜನ ಈ ನಾಟಕವನ್ನು ನೋಡೋದ್ರ ಮೂಲಕ ಒಂದು ತಲೆಮಾರು ಮತ್ತೊಂದು ತಲೆಮಾರಿಗೆ ಬೆಳವಣಿಗೆ ಆಗ್ತಾ 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 ನಾಟಕ ಕಲೆಯನ್ನು ಜೀವಂತವಾಗಿಟ್ಟುಕೊಂಡು ಅದರ ಪ್ರಕ್ರಿಯೆಯಲ್ಲಿ ಹೊಸತನ್ನು ಬೆಳಗೋದ್ರ ಮೂಲಕ ಹೊಸ ತಲೆಮಾರಿಗೆ ಮತ್ತೊಂದು ರೋಮಾಂಚನ ಹುಟ್ಟಿಸೋ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬೇಕು. ಹೆಚ್ಚು ಜನರು ಈ ನಾಟಕವನ್ನು ನೋಡೋದ್ರ ಮೂಲಕ ಮತ್ತಷ್ಟು ಪ್ರೀತಿಯನ್ನು ಆ ವಿದ್ಯಾರ್ಥಿಗಳಿಗೆ ಕೊಡೋದ್ರ ಮೂಲಕ ರಂಗಭೂಮಿಯನ್ನು ಇನ್ನಷ್ಟು ಉದ್ದೀಪನಗೊಳಿಸಬೇಕು, ಪ್ರೀತಿಸಬೇಕು, ಪ್ರೋತ್ಸಾಹಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ರಂಗಕ್ರಿಯೆ ನಮ್ಮಲ್ಲಿ ಸದಾ ಜಾಗೃತವಾಗಿರಬೇಕು ಅಂದರೆ ನಿಮ್ಮ ಪ್ರೋತ್ಸಾಹದ ಬೆನ್ನೆಲುಬು ನಮ್ಮೊಟ್ಟಿಗೆ ಸದಾ ಇರಬೇಕು ಅಂತ ಕೇಳ್ಕೊತೇನೆ. ದಯವಿಟ್ಟು ನಮ್ಮೊಟ್ಟಿಗೆ ಬನ್ನಿ, ನಟನವನ್ನು ಪ್ರೀತಿಸಿ. ನಮಸ್ಕಾರ.